Hello, hi friends. I am Hirdal Timareddy. Today we have discussed about another new topic. ನಿಮಗೆ ಇವತ್ತು ಇನ್ನೊಂದು ಹೊಸ ಟಾಪಿಕ್ಕನ್ನು ನಾವೀಗ ಡಿಸ್ಕಸ್ ಮಾಡೋಣ. ಅದು ಪ್ರೇಸಲ್ ವರ್ಬ್ಸ್ ಅಂದೆ. ಸೊ ಪ್ರೇಸಲ್ ವರ್ಬ್ಸ್ಗಳನ್ನು ಕೊಡ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. ಆಪ್ಷನ್ಸಲ್ಲಿ ಕೊಟ್ಟಾಗ ನೀವು ಆಪ್ಷನ್ನಲ್ಲಿ ಯಾವುದನ್ನು ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚೂಸ್ ದಿ ಪ್ರೇಸಸ್ ಅಂತ ಕೇಳಿದ್ರಲ್ಲ, ಆ ಪ್ರೇಸಲ್ ವರ್ಬ್ಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಹಾಗಾದರೆ ವಾಟ್ ಈಸ್ ಮೀನ್ ಬೈ ಪ್ರೇಸಲ್ ವರ್ಬ್ಸ್ ಫಸ್ಟ್ ಅಲ್ಲಿಂದ ನೋಡ್ಕೊಂಡು ಹೋಗೋಣ. ಹಾಗಾದರೆ ಪ್ರೇಸಲ್ ವರ್ಬ್ಸ್ ಅಂದರೆ ಏನು? ಸೊ ನೋಡಿ, ಯೂಸಲಿ ವರ್ಬ್ಸ್ ಕಂಬೈನ್ಡ್ ವಿತ್ ಡಿಫ್ರೆಂಟ್ ಪ್ರಿಪೋಸಿಷನ್ಸ್. ವರ್ಬ್ಸ್ ಏನಾಗದೆ ಇರುತ್ತೆ, ಇಟ್ ಕಂಬೈನ್ಡ್ ವಿತ್ ಡಿಫ್ರೆಂಟ್ ಪ್ರಿಪೋಸಿಷನ್ಸ್ಗಳನ್ನು ಸೇರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಪ್ರಿಪೋಸಿಷನ್ ಸೇರಿಸ್ಕೊಂಡ್ಬಿಟ್ಟು ಇಟ್ ಗಿವ್ ಎ ಡಿಫ್ರೆಂಟ್ ಮೀನಿಂಗ್. ಆ್ಯಸ್ ಯೂಸಲ್ ಮೀನಿಂಗ್ ಅಲ್ಲದೆ ಇಟ್ ಗಿವ್ಸ್ ಎ ಡಿಫ್ರೆಂಟ್ ಮೀನಿಂಗ್. ಸೊ ದೇ ಆರ್ ಕಾಲ್ಡ್ ಪ್ರೇಸಲ್ ವರ್ಬ್ಸ್. ಆ ಥರ ಇರ್ತಕ್ಕಂಥವಕ್ಕೆ ನಾವು ಪ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಅಂದರೆ ಸೊ ಯೂಸಲಿ ದ ಕಾಂಬಿನೇಷನ್ ಆಫ್ ವರ್ಬ್ ಪ್ಲಸ್ ಪ್ರಿಪೋಸಿಷನ್ಸ್, ವರ್ಬ್ ಮತ್ತು ಪ್ರಿಪೋಸಿಷನ್ಸ್ ಎರಡೂ ಕಂಬೈನ್ಡ್ ಆಗಿಬಿಟ್ಟು ದೇ ಹ್ಯಾವ್ ಗಿವ್ ಡಿಫ್ರೆಂಟ್ ಮೀನಿಂಗನ್ನು ಕೊಡುತ್ತೆ. ಆ ಡಿಫ್ರೆಂಟ್ ಮೀನಿಂಗ್ ಬರ್ತಕ್ಕಂಥದ್ದು ಏನಿದೆಯಲ್ಲ, ದ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಎ ಪ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು ನಾವು. ನೋಡಿ, ಲುಕ್ ಅಟ್ ಅಂದರೆ ಸಿ ಅಂತ. ಲುಕ್ ಇನ್ ಟು ದಿಸ್ ಮ್ಯಾಟರ್, ಲುಕ್ ಇನ್. ನೋಡಿ, ಲುಕ್ ಇನ್ ಬೇರೆ, ಲುಕ್ ಇನ್ ಟು ಬೇರೆ. ಲುಕ್ ಇನ್ ಮೀನ್ಸ್ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಎಸ್, ವಿ ಹ್ಯಾವ್ ಟು ಲುಕ್ ಇನ್ ದಟ್ ಮ್ಯಾಟರ್ ಮೀನ್ಸ್ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಲುಕ್ ಇನ್ ಟು ಮೀನ್ಸ್ ವಿ ಹ್ಯಾವ್ ಟು ರೆಫರ್ ಟು, ಅದನ್ನು ನಾವು ರೆಫರ್ ಮಾಡೋಣ ಅಂತೆ. ಸೊ ನೋಡಿ, ಅದೇ ಥರ ಗಿವ್ ಜೊತೆಗೆ ಸೇರಿಕೊಂಡಾಗ ಏನಾಗುತ್ತೆ, ಗಿವ್ ಅಪ್ ಮೀನ್ಸ್ ಸ್ಟಾಪ್ ಆರ್ ಲೀವ್, ಬಿಟ್ಬಿಡು, ನಿಲ್ಲಿಸು ಅಂತೇಳಿ ಗಿವ್ ಅಪ್ ಅಂತೆ. ಸೊ ದೆನ್ ಗಿವ್ ಅವೇ ಅಂದರೆ ನೋಡಿ, ಗಿವ್ ಅವೇ ಮೀನ್ಸ್ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇಟ್, ಅಂದರೆ ಹಂಚೋದು, ಕೊಡೋದು, ಗಿವ್ ಅವೇ ಅಂತ. ದೆನ್ ಮೇಕ್ಔಟ್ ಅಂದರೆ ಅಂಡರ್ಸ್ಟ್ಯಾಂಡ್. ಮೇಕ್ಔಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್. ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ ಆಗಿರ್ತಕ್ಕಂಥ ಪ್ರೇಸಲ್ ವರ್ಬ್ಸ್ಗಳನ್ನು ಇರುತ್ತೆ. ಅದರ ಮೀನಿಂಗು ಬೇರೆ ಬೇರೆ ಇರುತ್ತೆ. ಇದೇ ಥರ ನೋಡಿ, ಬೇರೆ ಬೇರೆವೆಲ್ಲ ನೋಡೋಣ. ಸೆಟ್ ಇನ್ ಇರ್ಬೋದು, ಸೆಟ್ ಔಟ್ ಇರ್ಬೋದು. ಸೆಟ್ ಇನ್, ಸೆಟ್ ಔಟ್, ಸೆಟಪ್. ನೋಡಿ, ಸೆಟ್ಟಿಗೆ ಎಲ್ಲ ಸೇರಿಸ್ತಕ್ಕಂಥದ್ದು, ಸೆಟ್ ಅನ್ನೋ ವರ್ಬ್ಗೆ ರಿಮೈನಿಂಗ್ ಸೇರಿಸಿರೋದು. ಸೆಟ್ ಇನ್. ದೆನ್ ಸೆಟೌಟ್, ಸೆಟಪ್ ಅಂತ. ನೋಡಿ, ಸೆಟಪ್ ಮೀನ್ಸ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಅಂತ. ನೋಡಿ, ಸೆಟಪ್ ಅಂದರೆ ಮೀನಿಂಗ್ ಏನು, ಎಸ್ಟಾಬ್ಲಿಷ್. ಸೆಟೌಟ್ ಮೀನ್ಸ್ ಟು ಬಿಗಿನ್ ಎ ಜರ್ನಿ ಅಂತ, ಸೆಟೌಟ್ ಅನ್ನು. ಸೆಟ್ ಇನ್ ಅಂದರೆ ಸ್ಟಾರ್ಟ್ ಅಂತೇಳಿ. ಸೊ ನೋಡಿ, ಈ ಥರ ಡಿಫ್ರೆಂಟಾಗಿ ಮೀನಿಂಗ್ ಕ್ಯಾರಿ ಮಾಡ್ತಕ್ಕಂಥವು ದ ವರ್ಬ್ ಪ್ಲಸ್ ಪ್ರಿಪೋಸಿಷನ್ಸ್ ಅಂತ ಅವೆರಡು. ಇನ್ನೂ ಸಮ್ ಪ್ರೇಸಲ್ ವರ್ಬ್ಸ್ ಇದೆ, ಅದು ನೋಡಿದ್ರೆ ಹೇಳ್ಬೋದು. ಅದೇ ಲುಕ್ ಅಟ್ ಥರ, ಗುಡ್ ಅಟ್ ನಾವು ಹೇಳ್ತೀವಿ. ಈ ವಾಸ್ ಗುಡ್ ಅಟ್ ಇಂಗ್ಲೀಷ್. ಗುಡ್ ಅಟ್ ಅಂದರೆ ಈ ವಾಸ್ ಗುಡ್ ಅಟ್ ಅನ್ನೋದನ್ನು ಇಟ್ ಈಸ್ ಕಾಲ್ಡ್ ಅ ಪ್ರೇಸಲ್ ವರ್ಬ್ಸ್. ಇವನ್ನ ನಾವು ಪ್ರೇಸಲ್ ಆಗಿ ಬಳಸ್ತಾ ಇರ್ತೀವಿ. ಸೊ ಈ ಥರ ಸೆಂಟೆನ್ಸ್ಗಳನ್ನು, ಈ ಥರ ಪದಗಳನ್ನು ಅದೇ ರೀತಿ ಇರೋದು ಪುಟ್ಟಿಂದ ಭಾಳ ಬಳಸ್ತೀವಿ. ಕಾಲ್ಡ್ ಆಫ್, ಮೇಕಪ್. ಎಸ್, ಇಟ್ ಈಸ್ ಫೆಮಿಲಿಯರ್. ಮೇಕಪ್ ಅನ್ನೋ ಪದ ಎಲ್ರಿಗೂ ಗೊತ್ತಿದೆ ಅಲ್ಲ, ಮೇಕಪ್. ನೋಡಿ, ದಿಸ್ ಈಸ್ ಆಲ್ಸೋ ಎ ಪ್ರೇಸಲ್ ವರ್ಬ್. ಮೇಕಪ್ ಆಗಲಿ ಅಲ್ವಾ, ಪುಟಪ್ ಆಗಲಿ, ಪುಟ್ ಆನ್, ಪುಟ್ ಆಫ್, ಗೊತ್ತಾಗ್ತಿದೆಯಲ್ಲ. ಈ ಥರ ಬರ್ತಕ್ಕಂಥವೆಲ್ಲವನ್ನು ದಟ್ ಈಸ್ ಕಾಲ್ಡ್ ಎ ಪ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಹಾಗಾದರೆ ಅದರ ಮೀನಿಂಗ್ಸ್ಗಳು ಡಿಫ್ರೆಂಟಾಗಿರುತ್ತೆ. ಆ ಡಿಫ್ರೆಂಟ್ ಮೀನಿಂಗನ್ನು ಕ್ಯಾರಿ ಮಾಡೋದು ಯಾವುದು ಅಂತೇಳಿ ನೀವು ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಪ್ರೇಸಲ್ ವರ್ಬ್ಸ್ಗೆ ಇದೆ, ಇದೊಂದು ಟಾಪಿಕ್ ಇದೆ. ನನಗೆ ಪ್ರೈಸಸ್ ಆ್ಯಂಡ್ ಇಡಿಮ್ಸ್ ಅಂತಲೂ ಇದೆ ನಿಮಗೆ. ಪ್ರೈಸಸ್ ಆ್ಯಂಡ್ ಇಡಿಮ್ಸ್ ಅಂತ. ಜಸ್ಟ್ ಅದು ಪ್ರೈಸಸ್ ಅಂದ್ರೇನು, ಇಡಿಮ್ಸ್ ಅಂದರೆ ಅಂತ ಹೇಳ್ತೀನಿ ಇಲ್ಲಿ. ದೆನ್ ನಿಮಗೆ ಇಡಿಮ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ. ಅದರ ಡಿಫ್ರೆಂಟ್ ಟೈಪ್ ಆಫ್ ಇಡಿಯಮ್ಸನ್ನು ಹೆಂಗೆ ಗೆಸ್ ಮಾಡೋದು. ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ನಾವು. ಅಂದರೆ ಏನಿರುತ್ತೋ ಅದನ್ನು ಡಿಫ್ರೆಂಟ್ ಮೀನಿಂಗ್. ಅದೇ ಪ್ರೇಸ್ ಅಂದರೆ ಏನು? ಹಾಗಾದರೆ ಪ್ರೈಸಸ್ ಅಂದರೆ ಏನು? ಪ್ರೈಸಸ್ ವೆರಿ ಸಿಂಪಲ್. ಎ ಗ್ರೂಪ್ ಆಫ್ 2 or more ವರ್ಡ್ಸ್ ವಿಚ್ ಗಿವ್ ದಿ ಮೀನಿಂಗ್ ಟುಗೆದರ್ ಅಂತ. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ, ಎರಡು. ನೋಡಿ, ಎ ಗ್ರೂಪ್ ಆಫ್ 2 or more ವರ್ಡ್ಸ್ ವಿಚ್ ಗಿವ್ ದ ಮೀನಿಂಗ್ ಟುಗೆದರ್, ಜೊತೆಗೆ ಅರ್ಥ ಕೊಡ್ತಕ್ಕಂಥದ್ದು, ಆರ್ ಕಾಲ್ಡ್ ಪ್ರೈಸಸ್ ಅಂತ ಕರಿತೀವಿ. ಅಂದರೆ ದ ಮೀನಿಂಗ್ ಏನು ಕ್ಯಾರಿ ಮಾಡುತ್ತಲ್ಲ, ಇಟ್ ಶುಡ್ ಬಿ ಇಡನ್ ಇನ್ ದ ಮೀನಿಂಗ್. ಇಡನ್ ಮೀನಿಂಗ್ ಇರುತ್ತೆ, ಅದರದ್ದು ಬೇರೆ. ನಾವು ಮೇಲೆ ಏನು ನೋಡ್ತೀವೋ ಅದೇ ಥರ ಅರ್ಥ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಫೇಸ್ ಟು ಫೇಸ್ ಡೆತ್ ಅಂದ್ರೇನು? ಫೇಸ್ ಟು ಫೇಸ್ ಡೆತ್ ನೋಡಿ ಈಗಿದೆ, ಬಟ್ ಇದ್ರ ಹಿಡನ್ ಮೀನಿಂಗೇ ಬೇರೆ ಇದೆ. ಹಿಡನ್ ಮೀನಿಂಗ್ ಏನಿದೆ ಹಾಗಾದರೆ ಅಂದರೆ ಲೈಫ್ ಈಸ್ ಅಟ್ ರಿಸ್ಕ್ ಅಂತ. ಅಂದರೆ ಲೈಫ್ ಈಸ್ ಅಟ್ ರಿಸ್ಕ್.
ಫೇಸ್ ಟು ಫೇಸ್ ಡೆತ್ ಅಂದರೆ ಮುಖಾಮುಖಿ ಸಾವು ಅಂತಲ್ಲ ಅದರ ಅರ್ಥ. ಫೇಸ್ ಟು ಫೇಸ್ ಡೆತ್ ಅಂದರೆ ದ ಲೈಫ್ ಈಸ್ ಅಟ್ ರಿಸ್ಕ್ ಅಂತ. ಲೈಫ್ ಈಸ್ ಅಟ್ ರಿಸ್ಕ್ ಅಂದರೆ ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮ್ಗೆ ಅರ್ಥ ಆಯ್ತು ಅದನ್ನು. ಬ್ಯಾಕಪ್ 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 ಅಂದರೆ ಗೊತ್ತಾ? ಎಸ್, ಇನ್ ಅಡಿಷನ್ ಬ್ಯಾಕಪ್ ಆಗಬೇಕು ಅಂತಾರೆ, ಬ್ಯಾಕಪ್ ತೊಗೊಳ್ಳಿ ಅಂತಾರೆ. ಬ್ಯಾಕಪ್ ಅಂದರೆ ಅದನ್ನು ಒಂದು ಸ್ಟ್ಯಾಂಡ್ ಬೈ ಅಂತ. ಬ್ಯಾಕಪ್ ಮೀನ್ಸ್ ಸ್ಟ್ಯಾಂಡ್ ಬೈ, ಅದಕ್ಕೇನು ಬೇಕೋ ಅದು ಇಟ್ಕೊಳ್ತೀವಿ ಅಂದರೆ. ಕೀಪ್ ಕೂಲ್ ನೋಡಿ, ಕೀಪ್ ಕೂಲ್. ಕೀಪ್ ಕೂಲ್ ಅಂದರೆ ಕೂಲಾಗಿರೋ ಅಂತಾನೆ. ದಟ್ ಮೀನ್ಸ್ ಅನ್ಡಿಸ್ಟರ್ಬ್ಡ್. ಕೀಪ್ ಕೂಲ್ ಅಂದರೆ ಅನ್ಡಿಸ್ಟರ್ಬ್ಡ್ ಅಂತ, ಡಿಸ್ಟರ್ಬ್ ಆಗದಂಗೆ ಕಾಮಾಗಿರ್ತಕ್ಕಂಥದ್ದು ಕೀಪ್ ಕೂಲ್ ಅಂತ. ನೋಡಿ, ಇಡನ್ ಮೀನಿಂಗೇ ಬೇರೆ ಇರುತ್ತೆ, ಡೈರೆಕ್ಟ್ ಫೇಸ್ಟ್ ವರ್ಡ್ ಮೀನಿಂಗೇ ಬೇರೆ ಇರುತ್ತೆ. ಆ ಥರ ಇರ್ತಕ್ಕಂಥವೇ ಪ್ರೈಸಸ್ ಇದು. ಇನ್ನು ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್ ಆರ್ ಇಡಿಯಮ್ಸ್ ಅಂದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ನೋಡಿ, ಇಡಿಯಮ್ಸಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ ವಿಚ್ ಗಿವ್ ಮೀನಿಂಗ್ ದಿ ಡಿಫ್ರೆಂಟ್ ಫ್ರಮ್ ಆರ್ಡಿನರಿ ಮೀನಿಂಗ್ ಏನಿರುತ್ತಲ್ಲ, ಆ ವರ್ಡನ್ನು ನೋಡಿದ ತಕ್ಷಣ ಅದಕ್ಕಿಂತ ಬೇರೆ ಥರದ ಅರ್ಥನೇ ಕೊಡ್ತೀವಿ. ಆರ್ಡಿನರಿ ಮೀನಿಂಗಿಂದ ಈ ಸಪ್ರೇಟ್ ವರ್ಡ್ಗೆ ಬೇರೆ ಬೇರೆ ಕೊಡ್ತಕ್ಕಂಥ ಮೀನಿಂಗ್ಸ್, ದಟ್ ಈಸ್ ಕಾಲ್ಡ್ ಇಡಿಯಮ್ಸ್ ಅಂತ. ನೋಡಿ, ಬ್ಲ್ಯಾಕ್ಔಟ್ ಅಂತಿದೆ. ಬ್ಲ್ಯಾಕ್ಔಟ್ ಬ್ಲ್ಯಾಕ್ಔಟ್ ಅಂದರೆ ಏನು ಸ್ಟಾಪ್ ಅಂತನಾ? ಅದರ ಅರ್ಥ ಲೂಸ್ ಅನ್ಕಾನ್ಷಿಯಸ್ ಅಂತ. ಬ್ಲ್ಯಾಕ್ಔಟ್ ಅಂದರೆ ಅನ್ಕಾನ್ಷಿಯಸ್ ಅಂತೀವಲ್ವ. ಎಸ್, ಅನ್ಕಾನ್ಷಿಯಸ್, ಪ್ರಜ್ಞೆ ತಪ್ಪು, ಎಚ್ಚರ ತಪ್ಪು ಬೀಳೋದು. ಶಿ ಬ್ಲ್ಯಾಕ್ಔಟ್ ಒನ್ಸ್ ಅಂತ ಅಂದರೆ ಒಂದೇ ಸರಿಗೆ ಮೂರ್ಛೆ ಓದ್ಲು ಅಂತ. ಶಿ ಬ್ಲ್ಯಾಕ್ಔಟ್ ಅಂದರೆ, ಬ್ಲ್ಯಾಕ್ಔಟ್ ಅಂದರೆ ಗೊತ್ತಾಯ್ತಲ್ವ, ಅದು ಅನ್ಕಾನ್ಷಿಯಸ್ಗೆ ಬ್ಲ್ಯಾಕ್ಔಟ್ ಅಂತ ಕರಿತೀವಿ. ನೋಡಿ, ದ ಬ್ರಿಟಿಷ್ ಪೀಪಲ್ ಬೀಟನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂತ ಹೇಳ್ಬಿಡ್ತಾರೆ. ಬೀಟನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂತ. ಬೀಟನ್ ಅಂದರೆ ಹೊಡೆಯೋದು, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂದರೆ ಕರಿ ಮತ್ತು ನೀಲಿದಂತ. ನೋಡಿ, ಆ ಎಕ್ಸಾಕ್ಟ್ ವರ್ಡ್ ಮೀನಿಂಗೇ ಬೇರೆ ಇರುತ್ತೆ, ಬಟ್ ಹಿಡನ್ ಮೀನಿಂಗೇ ಬೇರೆ ಇರುತ್ತೆ. ಅದು ನಾಟ್ ಫ್ರಮ್ ದಿ ಆರ್ಡಿನರಿ ಮೀನಿಂಗ್. ಬೀಟನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಮೀನ್ಸ್ ದಟ್ ಈಸ್ ಬೀಟನ್ ಹೆವಿಲಿ ಅಂದ, ಜೋರಾಗಿ ಹೊಡೆಯೋದು. ಜೋರಾಗಿ ಹೊಡೆಯೋದಕ್ಕೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಇಡಿಯಮ್ಸ್, ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್. ಮತ್ತು ಇಡಿಯಮ್ಸ್ ಅಂದ್ರೆ ಈ ಥರ ಇರ್ತಕ್ಕಂಥ. ಟೇಕ್ ದಿ ವುಮೆನ್ ಇನ್. ಟೇಕ್ ದಿ ವುಮೆನ್ ಇನ್ ಒಳಗೆ ಸೇರಿಸ್ಕೊಳ್ಳಿ ಅಂದರೆ ಅದರ ಅರ್ಥ ಅಡ್ಮಿಟ್ ದಿ ವುಮೆನ್ ಅಂತ. ಅಡ್ಮಿಟ್ ಅಂದರೆ ಅಡ್ಮಿಟ್ ದಿ ವುಮೆನ್ ಅನ್ನೋದಕ್ಕೆ ನಾವು ಟೇಕ್ ದಿ ವುಮೆನ್ ಇನ್ ಅಂತ ಕರಿತೀವಿ. ರ್ಯಾಪಿಂಗ್ ಅಪ್ ಅಂತೀವಿ. ರ್ಯಾಪಿಂಗ್ ಅಪ್ ಅಂದ್ರೇನು? ರ್ಯಾಪಿಂಗ್ ಅಪ್ ಅಂದರೆ ಕ್ಲೋಸ್ಡ್, ಆ ಬಿಸ್ನೆಸ್ ಕ್ಲೋಸ್ ಮಾಡೋದು. ರ್ಯಾಪಿಂಗ್ ಅಪ್ ದಿ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಕ್ಲೋಸ್ ಇಟ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಅಂದರೆ ನೀರಿನಿಂದ ಮೀನನ್ನು ಹೊರಗೆ ತೆಗಿತೀವಲ್ಲ, ಅದು ಹೆಂಗಿರುತ್ತೆ ಅನ್ನೋದಕ್ಕೆ ನಾವು ಅದನ್ನು ಇಡಿಯಮೆಟಿಕ್ಕಾಗಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀವಿ. ಫಿಶ್ ಔಟ್ ಆಫ್ ವಾಟರ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಮೀನ್ಸ್ ಇಟ್ ಈಸ್ ವಿ ಫೀಲ್ ಅನ್ಕಂಫರ್ಟಬಲ್ ಅಂತ. ಹೆಂಗೆ ನೋಡಿ, ಬೇರೆ ಯಾರಿಗೋ ಒಂದು ಫೀಲ್ಡಲ್ಲಿ ಇಷ್ಟ ಇರುತ್ತೆ, ಆ ಫೀಲ್ಡಿಗೆ ಹೋಗದೆ ಇನ್ನೊಂದು ಫೀಲ್ಡಿಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಕ್ರಿಕೆಟ್. ಕ್ರಿಕೆಟ್ ಆಡಬೇಕಂತ ತುಂಬ ಇಷ್ಟ ಇರುತ್ತೆ. ಅನ್ಫಾರ್ಚುನೇಟ್ಲಿ ಬಿಕಮ್ ಎ ಕಬಡ್ಡಿ ಪ್ಲೇಯರ್ ಆಗಿಬಿಡ್ತಾನೆ. ಕಬಡ್ಡಿ ಪ್ಲೇಯರಲ್ಲಿ ಕೂತಾಗ ಅವ್ನಿಗೆ ಹೆಂಗೆ ಅನಿಸುತ್ತೆ ಅಂದರೆ, ಅವನಿಗೆ ಫೀಲ್ ಅನಿಸೋದು, ಈ ಫೀಲ್ ದಟ್ ನ್ಯೂ ಪೋಸ್ಟ್, ಅದೇನು ನ್ಯೂ ಸ್ಪೋರ್ಟ್ಸ್ ಪೋಸ್ಟು, ಅಥವಾ ನಾವು ಟೀಚರ್ ಆಗಬೇಕು ಅಂದ್ಕೊಂಡಿರ್ತೀವಿ, ಅಥವಾ ಇನ್ನೂ ಏನೋ ಹುದ್ದೆಯಲ್ಲಿ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಅದು ಮಿಸ್ ಆದಾಗ ನಾವೇನು ಅಂದ್ಕೊಂಡಿರ್ತೀವಲ್ಲ, ನೋಡಿ ಸೈಂಟಿಸ್ಟ್ ಆಗಬೇಕು ಅಂದ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಸಿ ವಿ ರಾಮನ್ ಇದೆ. ಸಿ ವಿ ರಾಮನ್ ಈ ವಾಂಟ್ ಟು ಬಿಕಮ್ ಎ ಸೈಂಟಿಸ್ಟ್ ಆಗಬೇಕಂತ ಹೇಳ್ತಾನೆ. ಅನ್ಫಾರ್ಚುನೇಟ್ಲಿ ಫಸ್ಟ್ ಏನಾಗ್ಬಿಡ್ತಾನೆ, ರಾಮನ್ನು ಮನೆಯವರೆಲ್ಲ ಹೇಳಿದ್ದಕ್ಕೆ ಹಿಸ್ಟ್ರಿ ಎಕನಾಮಿಕ್ಸ್ ಎಲ್ಲ ಓದ್ಬಿಟ್ಟು ಅಕೌಂಟೆಂಟ್ ಜನರಲ್ ಆಗ್ತಾನೆ. ಅಲ್ಲಿ ಆ ಪೊಸಿಷನ್ನಲ್ಲಿದ್ದಾಗ ಅವು ಈ ಫೀಲ್ಡ್ ಅಂದರೆ, ಸೊ ಇನ್ ದಟ್ ಪೊಸಿಷನ್ ಈ ಫೀಲ್ ಲೈಕ್ ಎ ಫಿಶ್ ಔಟ್ ಆಫ್ ವಾಟರ್ ಬಿಕಾಸ್ ಈಸ್ ಅನ್ಕಂಫರ್ಟಬಲ್. ಈಸ್ ಏಮ್ ಈಸ್ ಬಿಕಮಿಂಗ್ ಎನ್ ಸೈಂಟಿಸ್ಟ್ ಆಗಬೇಕಾದನು. ಅಲ್ಲಿ ಕೂತ್ರೆ ಹೆಂಗಾಗುತ್ತೆ ಹೇಳಿ, ದಟ್ ಈಸ್ ಕಾಲ್ಡ್ ಅನ್ಕಂಫರ್ಟಬಲ್. ಅದನ್ನು ನಾವು ಇಡಿಯಮೆಟಿಕ್ಕಾಗಿ ಹೇಳ್ತೀವಿ, ಇಟ್ ಈಸ್ ಎ ಫಿಶ್ ಔಟ್ ಆಫ್ ವಾಟರ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಅನ್ನೋದನ್ನು ನಾವು ಈ ಥರ ಬಳಸ್ತೀವಿ. ನೋಡಿ, ಈ ಥರ ಬರ್ತಕ್ಕಂಥವನ್ನೆಲ್ಲ ದಟ್ ಈಸ್ ಇಡಿಯಮ್ಸ್. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತೀವಿ. ಒನ್ಸ್ ಇನ್ ಎ ಬ್ಲೂ ಮೂನ್ ನೋಡಿ, ಇದು ಇಡಿಯಮ್. ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್ ಇವೆಲ್ಲ ಇಡಿಯಮ್ಸ್ ಅದನ್ನ ಕೊಡೋದು. ರೆಡ್ ಲೆಟರ್ ಡೇ. ರೆಡ್ ಲೆಟರ್ ಡೇ ಏನು? ರೆಡ್ ಲೆಟರ್ ಅಂದರೆ ಡೇಂಜರ್ ಅಂತ ನಾನು, ಇಟ್ ಗಿವ್ಸ್ ಎನ್ ಇಂಪಾರ್ಟೆನ್ಸ್ ಅಂತೇಳಿ. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದರೆ ರೇರ್ ಅಕರ್ಷನ್ಸ್ ಅಂತ, ಅದು ಅವಾಗವಾಗೆ ಅಂತೇಳಿ ಅಲ್ವಾ. ಈ ಥರ ಡಿಫ್ರೆಂಟ್ ಮೀನಿಂಗ್, ನಾಟ್ ಫ್ರಮ್ ಆ್ಯನ್ ಆರ್ಡಿನರಿ ಸೆನ್ಸ್ ಏನು ಕೊಡ್ದಂಗೆ ವಿಚ್ ಗಿವ್ ಎ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತಲ್ವ, ದಟ್ ಈಸ್ ಕಾಲ್ಡ್ ಇಡಿಯಮ್ಸ್ ಅಂತೇಳಿ ಕರಿತೀವಿ. ನೋಡಿ, ಪ್ರೈಸಸ್ಸು ಮತ್ತು ಇಡಿಯಮ್ಸ್ ಬಗ್ಗೆ ತಿಳ್ಕೊಂಡ್ರೆ, ಪ್ರೈಸಸ್ ಅಂದರೆ ಏನು, ಆ ವರ್ಡ್ ಕಾಂಬಿನೇಷನ್ ಇರುತ್ತೆ, ಬಟ್ ಅದು ಮೀನಿಂಗು ಚೇಂಜ್ ಕೊಡುತ್ತೆ. ಇಡಿಯಮ್ಸ್ ಎಲ್ಲೂ ಅಷ್ಟೇ ಬೇರೆ ಬೇರೆ ಥರದ್ದು
ಅರ್ಥಗಳನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಆದರೆ ಆ ಹಿಡನ್ ಮೀನಿಂಗನ್ನು ನೀವು ತಿಳ್ಕೊಬೇಕು. ಆ ಸೆಂಟೆನ್ಸಲ್ಲಿ ಏನಕ್ಕೆ ಬಳಸಿದ್ದಾರೆ ಅಂಥೇಳಿ ಅದನ್ನು ಬಳಕೊಂಡ್ರೆ ನಿಮಗೆ ಇಟ್ ಈಸ್ ಈಸಿ ಇಡಿಯಮ್ಸನ್ನು ಐಡೆಂಟಿಫೈ ಮಾಡೋದು. ದೆನ್ ಈಗ ಟಾಪಿಕ್ಕಿಗೆ ಬರೋಣ. ಫ್ರೇಸಲ್ ವರ್ಬ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ಫ್ರೇಸಲ್ ವರ್ಬ್ಸ್ ಅಂತ ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ, ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಈವನ್ ಇನ್ ದ ಮಾಡಲ್ ಪೇಪರ್ ದೇ ಹ್ಯಾಡ್ ಗಿವನ್ ಇನ್ ದ ಜನರಲ್ ಪೇಪರ್, ಜನರಲ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಆ ಥರ. ಸೊ ಅದಕ್ಕೆ ಶೂಟಬಲ್ ಆಗ್ತಕ್ಕಂಥದ್ದನ್ನು ನೀವು ಯೂಸ್ ಮಾಡಬೇಕು. ಕ್ವೈಟ್ ಕಾಮನ್ ನಿಮಗೆ ಕೇಳ್ತಕ್ಕಂಥ ಫ್ರೇಸಲ್ ವರ್ಬ್ಸ್ ಯಾವಂದರೆ ಆರ್ ಬಿಗಿನ್ ವಿತ್ ಗಿವಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲ ಪುಟ್ಟಿಂದ ಸ್ಟಾರ್ಟ್ ಆಗುತ್ತೆ, ಲುಕ್ಕಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆಟ್ಟಿಂದ ಸ್ಟಾರ್ಟ್ ಆಗ್ತವೆ. ನೋಡಿ ಕ್ವೈಟ್ ಕಾಮನ್ ಎಲ್ಲ ಎಕ್ಸಾಮ್ಸಲ್ಲಿ ಬರ್ತಕ್ಕಂಥವು ಇದರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್. ಹಾಗಾದ್ರೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಲ್ಯಾಂಡಿಂಗ್ ಆಫ್ ದಿ ಪ್ಲೇನ್ ವಾಸ್ ಡಿಲೇಸ್. ಲ್ಯಾಂಡಿಂಗ್ ಆಫ್ ದಿ ಪ್ಲೇನ್ ವಾಸ್ ಡಿಲೇಡ್ ಡ್ಯಾಶ್ ಬ್ಯಾಡ್ ವೆದರ್ ಅಂತ ಕೊಟ್ಟಿದ್ದಾರೆ. ಪ್ಲೇನ್ ಡಿಲೇ ಆಗಿದೆ ಲ್ಯಾಂಡಿಂಗ್ ಆಗೋದು, ಅದರ ಅರ್ಥ ಬಿಕಾಸ್ ಆಫ್ ಬ್ಯಾಡ್ ವೆದರ್ ಅಂತ ಅನ್ಬೇಕಲ್ಲಿ. ಬಿಕಾಸ್ ಆಫ್ ಅನ್ನೋ ಒಂದು ಸೆನ್ಸ್ ಅರ್ಥ ಕೊಡೋಂಗೆ ತುಂಬಬೇಕು ನೀವು. ವೈ ಇಟ್ ವಾಸ್ ಡಿಲೇಡ್ ಅಂದರೆ ಬಿಕಾಸ್ ಆಫ್ ಬ್ಯಾಡ್ ವೆದರ್ ಅಂತೇಳಿ ಆನ್ಸರ್ ಆಗಬೇಕು. ಬಿಕಾಸ್ ಆಫ್ ಅನ್ನೋದನ್ನು ಅರ್ಥ ಕೊಡ್ತಕ್ಕಂಥದ್ದು ಯಾವುದಿದೆ ಇಲ್ಲಿ ಇದರಲ್ಲಿ ನೋಡಬೇಕು. ಅಪ್ರಾಪ್ರಿಯೇಟ್ ಪ್ರೇಸ್ ಯಾವುದನ್ನು ಬಳಸ್ತೀರಾ ನೀವು ಹಾಗಾದರೆ ಇಲ್ಲಿ ಅಂತ ನೋಡಿ. ಆನ್ ದಿ ಕಾಂಟ್ರರಿ ಟು, ಇನ್ಸ್ಟೆಡ್ ಆಫ್, ಇನ್ಸ್ಪೈಟ್ ಆಫ್, ಆನ್ ಅಕೌಂಟ್ ಆಫ್. ಇಲ್ಲಿ 4 ಆಪ್ಷನ್ ಇದೆ. ಆನ್ ದಿ ಕಾಂಟ್ರರಿ ಇಟ್ ಈಸ್ ನೋ, ಇಟ್ ಈಸ್ ಆನ್ ದಿ ಕಾಂಟ್ರರಿ ಟು ಅದಕ್ಕೋಸ್ಕರನಲ್ಲ. ಇನ್ಸ್ಟೆಡ್ ಆಫ್ ಬ್ಯಾಡ್ ವೆದರ್ ನಿಮಗೆ ಡೌಟ್ ಬರ್ಬೋದು. ಈಗ ವಾಸ್ ಡಿಲೇಡ್ ಇನ್ಸ್ಟೆಡ್ ಆಫ್ ಬ್ಯಾಡ್ ವೆದರ್, ಇನ್ಸ್ಟೆಡ್ ಆಫ್ ಯಾವಾಗ ಬಳಸ್ತೀವಿ ಅದು ನೋಡಿ. ಇನ್ಸ್ಟೆಡ್ ಬಂದರೆ ಮುಂದೆ ಆಫ್ ಪ್ರಿಪೋಸಿಷನ್ ಇರುತ್ತೆ. ಇನ್ಸ್ಪೈಟ್ ಆಫ್, ಇನ್ಸ್ಟೆಡ್ ಆಫ್. ಇನ್ಸ್ಟೆಡ್ ಆಫ್ ಅಂದರೆ ಬದಲಿಗೆ, ಇನ್ಸ್ಟೆಡ್ ಆಫ್ ಅಂದರೆ ಬದಲಿಗೆ. ಇನ್ಸ್ಪೈಟ್ ಆಫ್ ಬೇರೆ. ಇನ್ಸ್ಪೈಟ್ ಆಫ್ ಈಸ್ ಇಲ್ಲೆಸ್ ಈ ಅಟೆಂಡೆಡ್ ದಿ ಪ್ರೋಗ್ರಾಮ್ ಅಂದರೆ ಆದಾಗ್ಯೂ, ಆಲ್ದೋ ಅನ್ನೋ ಸೆನ್ಸ್ ಕೊಡುತ್ತೆ. ಇನ್ಸ್ಪೈಟ್ ಆಫ್ ಸೆನ್ಸನ್ನು ಯಾವುದಕ್ಕೆ ಬಳಸ್ತೀವಿ, ಆಲ್ದೋ ಅನ್ನೋ ಸೆನ್ಸನ್ನು ಕ್ಯಾರಿ ಮಾಡ್ತಕ್ಕಂಥದ್ದು ಇನ್ಸ್ಪೈಟ್ ಆಫ್. ಅಂದರೆ ಇನ್ಸ್ಪೈಟ್ ಆಫ್ ಇಲ್ಲೆಸ್, ಇನ್ಸ್ಪೈಟ್ ಆಫ್ ಇಸ್ ಇಲ್ಲೆಸ್ ಈ ಅಟೆಂಡೆಡ್ ದಿ ಪ್ರೋಗ್ರಾಮ್. ಆರ್ ಇನ್ಸ್ಪೈಟ್ ಆಫ್ ಅಥವಾ ದೋ. ನೋಡಿ ಇದು ಇನ್ಸ್ಪೈಟ್ ಆಫ್ ಅನ್ನೋ ಈ ವರ್ಡ್ ಯೂಸೇಜ್ ಎಲ್ಲಿ ಆಗುತ್ತೆ, ಸೆಕೆಂಡ್ ಪೇಪರ್ನವ್ರು ಕಾನ್ಸಂಟ್ರೇಟ್ ಮಾಡಿ. ವೆನ್ ಯು ಚೇಂಜ್ ದಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಟು ಸಿಂಪಲ್ ಆರ್ ಕಾಂಪೌಂಡ್ ಟು ಸಿಂಪಲ್. ಕಾಂಪೌಂಡಿಂದ ಸಿಂಪಲ್ಗೆ ಮಾಡುವಾಗ, ಕಾಂಪೌಂಡಿಂದ ಸಿಂಪಲ್ ಸೆಂಟೆನ್ಸನ್ನು ಮಾಡುವಾಗ ಈ ಪದನ ಬಳಸ್ತೀವಿ ಇನ್ಸ್ಪೈಟ್ ಆಫ್ ಅಂತೆ. ಆಲ್ದೋ ಆರ್ ಇನ್ಸ್ಪೈಟ್ ಆಫ್ ಅಂದರೆ ನೋಡಿ, ಇನ್ಸ್ಪೈಟ್ ಆಫ್ ಇಸ್ ಇಲ್ಲೆಸ್ ಈ ಅಟೆಂಡೆಡ್ ದಿ ಪ್ರೋಗ್ರಾಮ್ ಅಂತೇಳಿದರೆ ಇದು ಒಂದು. ಸೊ ಆನ್ ಅಕೌಂಟ್ ಆಫ್ ಇನ್ನೊಂದು ಉಳಿದಿದ್ದು ಯಾವುದು, ಆನ್ ಅಕೌಂಟ್ ಆಫ್ ಅಂದ. ಅದರ ಕಾರಣ ಆನ್ ಅಕೌಂಟ್ ಆಫ್ ದಟ್ ವಿ ಆರ್ ಅರೇಂಜ್ಡ್ ಅಂತೇಳಿ ನೋಡಿ. ಯಾವುದಕ್ಕೆ ಕಾರಣ ಅಲ್ಲಿ, ಸೊ ಬ್ಯಾಡ್ ವೆದರ್ ರೀಸನ್ ಇರೋದು. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಾಯಿತು, ಕರೆಕ್ಟ್ ಪ್ರೈಸ್ ಅಂದರೆ ದಟ್ ಈಸ್ ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್. ವೈ ಇಟ್ ವಾಸ್ ಡಿಲೇಡ್ ಅಂದರೆ ನೋಡಿ, ವೈಗೆ ರೀಸನ್ ಕೊಡ್ತಿರೋದೆ ಬಿಕಾಸ್ ಅನ್ನೋದು ಆಪ್ಷನ್ ಬೇಕು ನಮಗೆ. ಬಿಕಾಸ್ ಇಲ್ಲ ಅಂದರೆ ಆನ್ ಅಕೌಂಟ್ ಆಫ್. ದ ಆನ್ಸರ್ ಈಸ್ ಡಿ, ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್ ದ ಪ್ಲೇನ್ ವಾಸ್ ಲ್ಯಾಂಡಿಂಗ್ ಡಿಲೇ ಅಂತೇಳಿ ಆನ್ಸರ್ ಆಯಿತು. ನೋಡಿ ಡೈರೆಕ್ಟ್ ಮೀನಿಂಗಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್. ವಿ ಡ್ಯಾಶ್ ನ್ಯೂ ಕ್ಲಾತ್ಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ವಿ ಡ್ಯಾಶ್ ನ್ಯೂ ಕ್ಲಾತ್ಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಕರೆಕ್ಟ್ ಪ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಇಯರ್. ಹಾಗಾದರೆ ಸರಿಯಾದ ಪ್ರೇಸಲ್ ವರ್ಬ್ ಯಾವುದು ನೋಡಿ. ನಾವು ಏನಾದ್ರ ಅರ್ಥ, ನ್ಯೂ ಕ್ಲಾತ್ಸ್ ಅಂದರೆ ನ್ಯೂ ಕ್ಲಾಸ್ ವಿ ಶುಡ್ ವೇರ್ ಇಟ್ ಅಂದರೆ ನಾವು ವೇರ್ ಮಾಡ್ತೀವಿ ಅವತ್ತು. ವೇರ್ ಅಂದರೆ ಹಾಕ್ಕೊಳ್ಳೋದು. ವೇರ್ ಅನ್ನೋದಕ್ಕೆ ಸೆನ್ಸ್ ಅರ್ಥ ಕೊಡ್ತಕ್ಕಂಥದ್ದು ಯಾವುದು ನೋಡಿ. ಪುಟೌಟ್ ಇದೆ, ಪುಟವೇ ಇದೆ, ಪುಟಾನ್ ಇದೆ, ಪುಟಿಟ್ ಇದೆ ನೋಡಿ. ಪುಟೌಟ್, ಪುಟವೇ, ಪುಟಾನ್, ಪುಟಿಟ್. ಪುಟಾನ್ ಅಂದ್ರೇನು, ನೋಡಿ ಅದನ್ನು ನೋಡಬೇಕು. ಪುಟಾನ್, ಪುಟಾನ್ ಅನ್ನೋ ಸೆನ್ಸ್ ಕೊಡ್ತಿರೋದೆ ದಟ್ ಈಸ್ ಪುಟಾನ್ ಅಂತ ಎಲ್ಲೇ ಬರಲಿ ನೋಡಿ. ದ ಚಿಲ್ಡ್ರನ್ ಅಥವಾ ವಿ ಪುಟಾನ್ ನ್ಯೂ ಕ್ಲಾತ್ಸ್ ನಾವು ಹಾಕ್ಕೊಳ್ತೀವಿ. ಪುಟಾನ್ ಅನ್ನೋ ಸೆನ್ಸ್ ವೇರ್ ಅಂತ ಧರಿಸ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಪ್ರೈಸಲ್ ವರ್ಬ್ ಯಾವುದು ಅಂದರೆ ದಟ್ ಈಸ್ ಪುಟಾನ್. ಯೂಶಲಿ ವಿ ಪುಟಾನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಇದನ್ನು ಹೇಳ್ಬೋದು ಸೆಂಟೆನ್ಸ್. ಯೂಶಲಿ ವಿ ಪುಟಾನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಬೇಸಿಗೆ ಕಾಲ ಬಂದರೆ ನಾವು ಎಂಥ ಕ್ಲಾತ್ಸ್ ಹಾಕ್ತೀವಿ, ಕಾಟನ್ ಕ್ಲಾತ್ಸ್ ಹಾಕ್ತೀವಿ. ಪುಟಾನ್ ಅಂತಂದರೆ ಧರಿಸು ಅಂತ. ಅದನ್ನು ನಾವು ಟಾರ್ನ್ಡ್ ಔಟ್ ಅಂತೀವಿ ನೋಡಿ. ಇದೇ ಥರ ಪುನಃ ಟಾರ್ನ್ಡ್ ಔಟ್ ಅಂತ. ಟಾರ್ನ್ಡ್ ಔಟ್ ಅಂದರೆ ಕಟ್ ಪೀಸಾಗಿ ಹರಿದು ಹೋಗ್ಬಿಡೋದಕ್ಕೆ ಟಾರ್ನ್ಡ್ ಔಟ್ ಅಂತೀವಿ. ದ ಪೇಪರ್ ವಾಸ್ ಟಾರ್ನ್ಡ್ ಔಟ್ ಅಂತೀವಲ್ಲ ಅದು. ಸೊ ಆ ಥರ. ಈಗ ಇಲ್ಲಿ ಯಾವುದು ನಮಗೆ ವೇರ್ ಅನ್ನೋದಕ್ಕೆ ಬೇಕಾಗಿತ್ತು, ವೇರ್ ಅನ್ನೋದಕ್ಕೆ ಗಿವ್ತಕ್ಕಂಥ ಆಪ್ಷನ್ ಯಾವುದಾಯ್ತು ಇಲ್ಲಿ ನಮಗೆ, ದಟ್ ಈಸ್ ಪುಟಾನ್. ರೆಸ್ಟ್ ಆಫ್ ದಿ ಅವೆಲ್ಲ ಸುಮ್ಮನೆ ಕೊಟ್ಟಿರೋದು. ಪುಟಿನ್ ಬೇರೆ. ಇನ್ನು ಪುಟ್ ಆಫ್ ಇದೆ, ಪುಟ್ ಆಫ್ ಇದೆ,
ಪ್ರೈಸಲ್ ವರ್ಬ್ ಇದೆ, ಅದು ನೆಕ್ಸ್ಟ್ ಎಕ್ಸಾಂಪಲ್ ಇರಬೇಕು, ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಸಿ, ಪುಟಾನ್. ಪುಟಾನ್ ಇಸ್ ದ ರೈಟ್ ಆನ್ಸರ್. ಪುಟಾನ್ ಅಂದರೆ ಹಾಕ್ಕೊಳ್ಳೋದು ಅಂತೇಳಿ. ದೆನ್ ಥರ್ಡ್ ಒನ್, ದಿ ಲೋಗೋ ಸಿಂಬಲೈಸಸ್ ದಿ ಕಂಪನಿ. ಆ ಲೋಗೋ ಇದೆಯಲ್ಲ, ಆ ಕಂಪ್ನಿಯ ಸಿಂಬಲ್ ಆಗಿ ಇದೆ. ದ ವರ್ಡ್ ಸಿಂಬಲೈಸಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಎ ಪ್ರೇಸಲ್ ವರ್ಬ್. ಹಾಗಾದರೆ ಸಿಂಬಲೈಸನ್ನು ರೀಪ್ಲೇಸ್ ಮಾಡಬೇಕು. ಆ ಥರ ಪ್ರೇಸಲ್ ಯಾವುದು? ಸ್ಟ್ಯಾಂಡ್ಸ್ ಫಾರ್, ಸ್ಟ್ಯಾಂಡ್ ಆನ್, ಸ್ಟ್ಯಾಂಡ್ ಇನ್, ಸ್ಟ್ಯಾಂಡ್ಸ್ ಅಪ್. ನೋಡಿ ಇದು ಗೊತ್ತಾಗುತ್ತೆ. ಸ್ಟ್ಯಾಂಡ್ಸ್ ಆನ್ ವಿ ಹ್ಯಾವ್ ಟು ಸ್ಟ್ರಕ್ ದಟ್ ಆನ್ ವರ್ಡ್ಸ್ ಅಂತ, ಅದ್ರ ಬಗ್ಗೆ ನಿಂತ್ಕೊ. ಸ್ಟ್ಯಾಂಡ್ಸ್ ಫಾರ್ ಆ್ಯಂಡ್ ಸ್ಟ್ಯಾಂಡ್ಸ್ ಇನ್ ಆ್ಯಂಡ್ ಸ್ಟ್ಯಾಂಡ್ಸ್ ಅಪ್. ನೋಡಿ, ಸಿಂಬಲೈಸಸ್ ಅಂದರೆ ಅದರ ಪ್ರತೀಕ, ಅದು ರೀಸನ್. ಅದು ದ ಲೋಗೋ ಈಸ್ ಅ ಸಿಂಬಲೈಸ್ ಆಫ್ ದಿ ಕಂಪನಿ. ನೋಡಿ, ಆಲ್ಮೋಸ್ಟ್ ಆಲ್ ವೆನ್ ವಿ ಯೂಸ್ ಫಾರನ್ನು ಬಿಕಾಸ್ ಆಫ್ ಅನ್ನೋ ರೀಸನ್ನಲ್ಲೇ ಬಳಸ್ತೀವಿ. ಫಾರ್ ಅಂತಂದರೆ ಬಿಕಾಸ್ ಅನ್ನೋ ಸೆನ್ಸೇ ಕೊಡುತ್ತೆ. ಹಾಗಾಗಿ ಸಿಂಬಲೈಸಸ್ ಯಾವುದು? ಬಿಕಾಸ್ ಆಫ್ ದಟ್ ಅಂತೇಳಿ. ಸೊ ದಟ್ ಈಸ್ ದ ಆನ್ಸರ್ ಈಸ್ ಸ್ಟ್ಯಾಂಡ್ಸ್ ಫಾರ್. ಸಿಂಬಲೈಸಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಎ ವರ್ಬ್ ಅಂದರೆ ದ ಲೋಗೋ ಸಿಂಬಲೈಸಸ್ ಅನ್ನೋದಕ್ಕೆ ಸ್ಟ್ಯಾಂಡ್ಸ್ ಫಾರ್ ಅನ್ಬೇಕು. ಸ್ಟ್ಯಾಂಡ್ಸ್ ಆನ್ ಬೇರೆ, ಸ್ಟ್ಯಾಂಡ್ ಇನ್ಸ್ ಅನ್ನೋ ಗೊತ್ತೆ, ಸ್ಟ್ಯಾಂಡ್ ಅಪ್ ಅಂದ್ರೂ ಗೊತ್ತಿದೆ, ಆ ಸೆನ್ಸೇ ಬೇರೆ. ಬಟ್ ಇಲ್ಲಿ ಸಿಂಬಲೈಸನ್ನು ರೀಪ್ಲೇಸ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡ್ಸ್ ಫಾರ್. ಹಾಗಾದರೆ ಆನ್ಸರ್ ಏನಾಯಿತು? ಸ್ಟ್ಯಾಂಡ್ಸ್ ಫಾರ್ ಅನ್ನೋದೇ ಆನ್ಸರ್ ಆಯಿತು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ಐ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್ ಬಿಕಾಸ್ ಆಫ್ ದಿ ಇಂಜುರಿ. ಐ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್. ಕರೆಕ್ಟ್ ಪ್ರೈಸಲ್ ವರ್ಬ್ ಯಾವುದನ್ನು ಬಳಸ್ತೀರಿ ಅಂತ. ಗೇವ್ ಇನ್, ಗೇವ್ ಔಟ್, ಗೇವ್ ಅವೇ, ಗೇವ್ ಅಪ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಗೇವ್ ಇನ್ ಆ್ಯಂಡ್ ಗೇವ್ ಔಟ್. ನೋಡಿ, ಇನ್ ಆ್ಯಂಡ್ ಔಟ್ ಆರ್ ಅಪೋಸಿಟ್ಸ್, ಅದು ಬಿಡಿ. ಗೇವ್ ಅವೇ ಆ್ಯಂಡ್ ಗೇವ್ ಅಪ್ ಇದು ಪಾಸ್ಟ್ ಟೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ. ಗಿವ್ ಅವೇ ಅಂದರೂ ಒಂದೇ, ಗಿವ್ ಇನ್, ಗಿವ್ ಔಟ್, ಗಿವ್ ಅವೇ, ಗಿವ್ ಅಪ್, ಅದ್ರ ಸೆನ್ಸ್ ಅರ್ಥ ಗೊತ್ತಿದ್ರೆ ಸಾಕು. ಸೊ ಈಗ ಏನದರ ಅರ್ಥ? ಐ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್ ಬಿಕಾಸ್ ಆಫ್ ದಿ ಇಂಜುರಿ ಆಗಿದೆ, ಐ ವಾಂಟ್ ಟು ಸ್ಟಾಪ್ ಇಟ್. ನಾನು ಆಡ್ತಾ ಇಲ್ಲ. ಲೀವ್ ಅಂದರೆ ಸ್ಟಾಪ್ ಮಾಡ್ತಿದ್ದೀನಿ. ಲೆಫ್ಟ್ ಔಟ್ ಫ್ರಮ್ ದಿ ಗೇಮ್ ಅಂತ, ಅದರಿಂದ ಹೊರಗೆ ಬಂದಿದ್ದೀನಿ ಇಂಜುರಿ ಆಗಿರೋದ್ರಿಂದ. ಲೆಫ್ಟ್ ಅನ್ನೋದಕ್ಕೆ ಅರ್ಥ ಹುಡುಕ್ಬೇಕು ಅಥವಾ ಸ್ಟಾಪ್ ಅನ್ನೋದಕ್ಕೆ ಅರ್ಥ ಹುಡುಕ್ಬೇಕು. ಇಲ್ಲಿ ಸ್ಟಾಪ್ ಅನ್ನೋದು ಯಾವುದು? ನೋಡಿ, ಗೇವ್ ಇನ್ ಅಂದರೆ ನೋ, ಇಟ್ ಈಸ್ ನಾಟ್ ಎ ಸ್ಟಾಪ್. ಗೇವ್ ಇನ್ ಅಂದರೆ ಎಂಟರ್ ಟು ಅಂತ. ಔಟ್ ಅಂದರೆ ಎಕ್ಸಿಸ್ಟೆನ್ಸ್ ತೋರಿಸಿ. ಗೇವ್ ಅವೇ ಅಂದರೆ ವಿ ಹ್ಯಾವ್ ಟು ಸಪರೇಟ್ ಇಟ್, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ಹಂಚ್ಕೊಳ್ತಕ್ಕಂಥದ್ದು. ಹರಿದು ಅವೇ ಅಂದರೆ ಗೇವ್ ಅವೇ ಎಲ್ಲ ಹಂಚೋದು, ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ. ಗೇವ್ ಅಪ್ ಇದೆಯಲ್ವಾ, ಇಟ್ ಶುಡ್ ಬಿ ಸ್ಟಾಪ್. ನೀವು ಯೂಸಲಿ ನೋಡಿರ್ಬೋದು, ಐ ನೆವರ್ ಗಿವ್ ಅಪ್ ಅನ್ನೋ ವರ್ಡ್ ಟೈಪ್ ಮಾಡ್ಕೊಂಡಿರ್ತಾರೆ. ನೆವರ್ ಗಿವ್ ಅಪ್ ಅಂದರೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಗಿವ್ ಅಪ್ ಮೀನ್ಸ್ ಸ್ಟಾಪ್ ಅಥವಾ ಐ ವಾಂಟ್ ಟು ಲೀವ್ ಇಟ್ ಅಂತ. ಸೊ ಐ ಗೇವ್ ಅಪ್ ಪ್ಲೇಯಿಂಗ್ ಫುಟ್ಬಾಲ್, ನಾನು ಫುಟ್ಬಾಲ್ ಆಡೋದು ಬಿಟ್ಟಿದ್ದೀನಿ ಬಿಕಾಸ್ ಆಫ್ ದಿ ಇಂಜುರಿ ಕಾಲಕ್ಕೆ ನಾನು ಅದನ್ನು ಆಡ್ತಾ ಇಲ್ಲ. ಹಾಗಾದರೆ ರೈಟ್ ಆನ್ಸರ್ ಯಾವುದಾಯ್ತು ಇದರಲ್ಲಿ? ದಟ್ ಈಸ್ ಆಪ್ಷನ್ ಡಿ, ಗೇವ್ ಅಪ್ ಅನ್ನೋ ಉತ್ತರನ ನೀವು ಹುಡುಕಬೇಕಾಗತ್ತೆ. ಹಾಗೆ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ದ ಮ್ಯೂಸಿಕ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಪೋಸ್ಟ್ಪೋನ್ ಆಯಿತು. ಆ ಪೋಸ್ಟ್ಪೋನ್ಡ್ ಅನ್ನೋದನ್ನು ನೋಡಿ, ಪ್ರೋಗ್ರಾಮ್ ಪೋಸ್ಟ್ಪೋನ್ಡ್ ಅನ್ನೋದನ್ನು ರೀಪ್ಲೇಸ್ ಮಾಡಿ ಕರೆಕ್ಟ್ ಪ್ರೈಸಲ್ಲಿ. ಯಾವ ಪ್ರೈಸ್ ಹಾಕ್ತೀರಾ? ಪುಟ್ ಆಫ್, ಪುಟ್ ಇನ್, ಪುಟ್ ಅಪ್. ಆಪ್ಷನ್ ಡಿ ಬರ್ಕೊಳ್ಳಿ, ಪುಟಾನ್ ಅಂತ ಹಾಕ್ಕೊಳ್ಳಿ. ಪುಟ್ ಅಪ್ ಕೇಳಿದರೆ ಯೂಶಲಿ ಇನ್ ದ ಆಫೀಸ್ಗಳಲ್ಲೆಲ್ಲ ಕೇಳಿದೆ, ಪುಟ್ ಅಪ್ ದಿ ಫೈಲ್ ಅಂತ. ಅಂದರೆ ಇಟ್ ರೆಫರ್ ಟು ಇಟ್, ನೆಕ್ಸ್ಟ್ ಇದಕ್ಕೆ ರೆಫರ್ ಮಾಡಿ. ಪುಟ್ ಅಪ್ ಅನ್ನೋ ಪದ ಅಲ್ಲಿ ಬರುತ್ತೆ. ಅಪ್ ಅದು ಯು ಪಿ ಅಪ್. ಪುಟ್ ಆಫ್ ಅಂದ್ರೇನು? ಪುಟ್ ಆಫ್ ನೋಡಿ, ಆಫ್ ಅನ್ನೋ ತೋರಿಸ. ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್. ನೋಡಿ, ಇಲ್ಲಿ OFF ಎಲ್ಲೇ ಬರುತ್ತಲ್ವ, OFF ಬಿವರ್ ಆಫ್ ದಟ್, ಅದ್ರ ಬಗ್ಗೆ ಒಂಚೂರು ಎಚ್ಚರ ಇರಲಿ. OFF ಕಾಲ್ಡ್ ಆಫ್ ಅಂದರೆ ಕ್ಯಾನ್ಸಲ್ಡ್ ಅಂತ. ಕಾಲ್ಡ್ ಆಫ್ ಅಂದರೆ ಕ್ಯಾನ್ಸಲ್ಡ್, ಅದನ್ನು ಪ್ರೈಸಲ್ಲಿ ವರ್ಬ್ ಸಿಗುತ್ತೆ. ಕಾಲ್ಡ್ ಆಫ್, CALLED OFF, ಕಾಲ್ಡ್ ಆಫ್. ಪೋಸ್ಟ್ಪೋನ್ ಅನ್ನೋದು ಮುಂದಕ್ಕೆ ಹಾಕೋದು, ಅದಕ್ಕೆ ಏನು ಅನ್ಬೇಕು? ಪುಟ್ ಆಫ್ ಅನ್ಬೇಕು. ಪೋಸ್ಟ್ಪೋನ್ಡ್ ಅಂದರೆ ಪುಟ್ ಆಫ್ ಪುಟ್ ಆಫ್ಗೆ ಪೋಸ್ಟ್ ಆಫ್ ಅಂತೀವಿ. ಆಫ್ ಎಲ್ಲೇ ಬಂದ್ರೂ ಅದನ್ನು ಅದೇ ಸೆನ್ಸನ್ನೇ ಕ್ಯಾರಿ ಮಾಡಿ. ಪುಟ್ ಆಫ್ ಅಂದರೆ ಇಟ್ ಶುಡ್ ಬಿ ಪೋಸ್ಟ್ಪೋನ್ಡ್. ಕಾಲ್ಡ್ ಆಫ್ ಅಂದರೆ ಇಟ್ ಶುಡ್ ಬಿ ಕ್ಯಾನ್ಸಲ್ಡ್. ನೀವು ವೈಲ್ ವಾಚಿಂಗ್ ದಿ ಕ್ರಿಕೆಟ್ ನೋಡುವಾಗ ಲೈವ್ ಟೆಲಿಕಾಸ್ಟಲ್ಲೆಲ್ಲ ಕೆಳಗೆ ಬರ್ತಾ ಇರುತ್ತೆ, ದ ಮ್ಯಾಚ್ ಹ್ಯಾಸ್ ಬೀನ್ ಕಾಲ್ಡ್ ಆಫ್ ಅಂತೇಳಿ. ಕಾಲ್ಡ್ ಆಫ್ ಆಗಿದೆ ಅಂದರೆ ದಟ್ ಶುಡ್ ಬಿ ಕ್ಯಾನ್ಸಲ್ಡ್. ಪೋಸ್ಟ್ಪೋನ್ ಆದರೆ ಪುಟ್ ಆಫ್ ಅಂತ ಬರುತ್ತೆ, ಅದು ಪುಟ್ ಆಫ್ ಅಂದರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪುಟ್ ಆಫ್. ಪುಟ್ ಆಫ್ ಅನ್ನೋದು ಆಪ್ಷನ್ ಆಯಿತು. ದೆನ್ ಗೋ ಫಾರ್ ದಿ ಸಿಕ್ಸ್ತ್ ಒನ್ ಸರ್. ದ ಥೀವ್ಸ್ ಫೌಂಡ್ ಇಟ್ ಈಸ್ ಈಸಿ ಟು ಡ್ಯಾಶ್ ದಿ ಹೌಸ್
ಆ್ಯಸ್ ಇಟ್ ವಾಸ್ ವೇಕೆಂಟ್ ಆ್ಯಂಡ್ ಸ್ಟೀಲ್ ದಿ ವ್ಯಾಲ್ಯೂಬಲ್ಸ್. ಇಲ್ಲಿ ಪ್ರಾಪರ್ ಪ್ರೈಸಲ್ ವರ್ಬನ್ನ ಯೂಸ್ ಮಾಡಬೇಕು. ಪ್ರಾಪರ್ ಪ್ರೈಸಲ್ ವರ್ಬ್ ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ಮೀನಿಂಗ್ ಏನಾಗಬೇಕು ನೋಡಿ. ಫೌಂಡ್ ಇಟ್ ಈಸಿ ಟು ಡ್ಯಾಶ್ ದಿ ಹೌಸ್ ಅಂದರೆ ದೇ ಆರ್ ಗೋಯಿಂಗ್ ಟು ಇಲ್ಲೀಗಲಿ ಎಂಟರ್ ದಿ ಹೌಸ್ ಅಂತ. ಇಲ್ಲೀಗಲಿ ಎಂಟ್ರಿಂಗ್ ಅಥವಾ ಇಲ್ಲೀಗಲ್ ಏನಿದೆಯಲ್ವ ಅದಕ್ಕೆ ಸೆನ್ಸ್ ಅರ್ಥ ಕೊಡ್ತಕ್ಕಂಥದ್ದು ಇದ್ರೆ ಯಾವುದು ಅಂತೇಳಿ ನೋಡಿ. ಬ್ರೇಕ್ಔಟ್ ಅಂತೀವಿ. ಬ್ರೇಕ್ಔಟ್ ಅಂದರೆ ಸಮ್ಟೈಮ್ಸ್ ಯೂಸ್ಡ್ ಇಟ್ ಆಸ್ ಸಪ್ರೇಟ್ಗೂ ಬಳಸ್ತೀವಿ, ಕೊಲ್ಯಾಪ್ಸ್ಗೂ ಬಳಸ್ತೀವಿ ಸಪ್ರೇಟ್ ಮಾಡೋದಕ್ಕೆ. ಬ್ರೇಕ್ ಡೌನ್ ಅಂದರೆ ಸ್ಟಾಪ್ ಅಂತಲೂ ಆಗುತ್ತೆ ಅಲ್ವಾ. ಇಲ್ಲಿ ಬ್ರೇಕ್ ವಿತ್ ಮತ್ತು ಬ್ರೇಕ್ ಇಂಟು ಅಂತ. ಇದರಲ್ಲಿ ಯಾವುದು ಇಲ್ಲೀಗಲ್ ಇದಕ್ಕೆ ನೋಡಿ. ಆಲ್ರೆಡಿ ನಿಮಗೆ ಫಸ್ಟ್ ಲುಕ್ ಇನ್ ಟು ದಟ್ ಮ್ಯಾಟರ್ ರೆಫರ್ ಅವೆಲ್ಲ ಬಂದಿತ್ತಲ್ವ, ಆಗ ಅದನ್ನು ನೋಡಿ ದಟ್ ಈಸ್ ಕಾಲ್ಡ್ ಇಂಟು ಹಾಕಬೇಕು. ಯಾವಾಗ ನೀವು ದ ಥೀವ್ಸ್ ಫೌಂಡ್ ಇಟ್ ಈಸಿ ಟು ಬ್ರೇಕ್ ಇನ್ ಟು ದಿ ಹೌಸ್ ಅಂದರೆ ದೇ ಆರ್ ಗೋಯಿಂಗ್ ಟು ಎಂಟರ್ಡ್ ಇಲ್ಲೀಗಲಿ ಹಾಗೆ ಎಂಟರ್ ಮಾಡ್ತಕ್ಕಂಥದ್ದು. ಇಟ್ ವಾಸ್ ವೇಕೆಂಟ್ ಆ್ಯಂಡ್ ಸ್ಟೀಲ್ ದಿ ವ್ಯಾಲ್ಯೂಯಬಲ್ಸ್. ಸ್ಟೀಲ್ ಅಂದರೆ ಹೊತ್ಕೊಂಡು ಹೋಗೋದು ಅಂತ, ಅದನ್ನೆಲ್ಲ ಹೊತ್ಕೊಂಡು ಹಾಗಾದ್ರೆ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಸಿ, ಬ್ರೇಕ್ ಇನ್ ಟು. ನೋಡಿ ಇದಕ್ಕೂ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಅಂದರೆ ಎ ಪರ್ಸನ್ ಹೂ ಈಸ್ ಎಂಟರಿಂಗ್ ದಿ ಹೌಸ್ ಇನ್ ಆರ್ಡರ್ ಟು ಸ್ಟೀಲ್ ಸಮಥಿಂಗ್. ಏನಾದರೂ ಹೊತ್ಕೊಂಡು ಹೋಗೋದಕ್ಕೆ ಎಂಟರ್ ಆಗ್ತಾರಲ್ವ ಅವ್ರಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಎಸ್ ದಟ್ ಈಸ್ ರಾಬರ್ಸ್ ಅಂತ ಕೇಳಿರಲ್ವ. ರಾಬರ್ ಮತ್ತು ಬರ್ಗ್ಲರ್ ಇಬ್ಬರೂ ಇದೆ. ರಾಬರ್ ಆ್ಯಂಡ್ ಬರ್ಗ್ಲರ್ ಅಂತೆ. ರಾಬರ್ ಅಂದರೆ ಇನ್ ದ ಡೇ ಟೈಮ್ಸ್, ಬರ್ಗ್ಲರ್ ಮೀನ್ಸ್ ನೈಟ್ ಟೈಮ್ಸ್. ಸೊ ರಾತ್ರಿ ಏನು ಕಳ್ತನ ಮಾಡ್ತಾರಲ್ವ, ಸೊ ದೋಸ್ ಆರ್ ಕಾರ್ಡ್ ಬರ್ಗ್ಲರ್ಸ್ ಅಂತ ಕರಿತೀವಿ. ಡೇ ಟೈಮ್ ಏನು ಕಳ್ತನ ಮಾಡೋರಿಗೆ ರಾಬರ್ಸ್ ಅಂತ ಕರೆಯೋದು. ಯೂಸಲಿ ಇದ್ರ ಡಿಫ್ರೆನ್ಷಿಯೇಷನ್ ತೋರಿಸುವಾಗ ಬಳಸ್ತಾರೆ ಇದನ್ನ, ಬರ್ಗ್ಲರ್ ಮತ್ತು ರಾಬರ್ ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಏನಾಯಿತು? ಬ್ರೇಕ್ ಇನ್ ಟು ಈಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್, 7th one. ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಎ ಕರೆಕ್ಟ್ ಪ್ರೈಸಲ್ ವರ್ಬನ್ನು ತುಂಬಿ. ದ ಗೆಸ್ಟ್ ಗೇವ್ ದ ಪ್ರೈಸಸ್ ಟು ದಿ ವಿನ್ನರ್ಸ್. ನೋಡಿ ಗೇವ್ ಅನ್ನೋ ಪದ ಅಲ್ಲೇ ಆಗಿದೆ. ನೀವು ಜಸ್ಟು ಗೇವ್ ಬಿಟ್ಟರೆ ಅವು ಇನ್ ಅಪ್ ಅವೇ ಟು ಆದರೂ ಅಥವಾ ಅವು ಪ್ರೈಸಲ್ ವರ್ಬನ್ನು ಸೆಲೆಕ್ಟ್ ಮಾಡಬೇಕು. ದ ಗೆಸ್ಟ್ ಗೇವ್ ಡ್ಯಾಶ್ ದಿ ಪ್ರೈಸಸ್ ಆಫ್ ದಿ ವಿನ್ನರ್ಸಿಗೆ ಪ್ರೈಸ್ ಕೊಡೋದು. ಹಂಗಾದ್ರೆ ಏನು ಮಾಡೋದು ಇಲ್ಲಿ? ಎಸ್, ಡಿಸ್ಟ್ರಿಬ್ಯೂಟ್ ಮಾಡು ಅನ್ನೋದು ಆಗಬೇಕು, ಹಂಚೋದು ಅಂತೇಳಿ ಆಗಬೇಕು. ಆಲ್ರೆಡಿ ಇನ್ ದ ಪ್ರೀವಿಯಸ್ ಕ್ವಶನ್ ವಿ ಹ್ಯಾವ್ ಡಿಸ್ಕಸ್ಡ್. ಅದರಲ್ಲಿ ನೋಡಿ ಇದೇ ಥರ ಕಾಂಬಿನೇಷನ್ ಬಂದು ಡಿಸ್ಕಸ್ ಮಾಡಿದ್ದೀವಿ ಯಾವುದಕ್ಕೆ ಏನು ಅಂತೇಳಿ. ಹಾಗಾದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಅನ್ನೋದಕ್ಕೆ ಮೀನಿಂಗ್ ಏನಾಗುತ್ತೆ? ದಟ್ ಈಸ್ ಗೇವ್ ಅವೇ ಮೀನ್ಸ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇಟ್, ಹಂಚೋದು ಅಂತ ಆಗುತ್ತೆ. ಅದಕ್ಕೆ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಗೇವ್ ಅವೇ ಇಸ್ ದ ರೈಟ್ ಆನ್ಸರ್. ಅಂದರೆ ಗೇವ್ ಅವೇಗೆ ಮೀನಿಂಗೇ ಡಿಸ್ಟ್ರಿಬ್ಯೂಟ್ ಅಂತೇಳಿ, ಹಂಚೋದು ಅಂತ. ದೆನ್ ಗೋ ಫಾರ್ ದಿ 8th one. The students were instructed to dash the questions before they answered them. ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಕಣ್ಣಾಡಿಸಿ ಅಂತ. ದ ಕರೆಕ್ಟ್ ಪ್ರೈಸಲ್ ವರ್ಬ್ ಟು ಬಿ ಫಿಲ್ಡ್. ನೋಡಿ ಕಣ್ಣಾಡಿಸಿ ಅನ್ನೋ ಇನ್ಸ್ಟ್ರಕ್ಟ್ ಟು ದ ಡ್ಯಾಶ್ ದಿ ಕ್ವಶನ್ಸ್ ಬಿಫೋರ್ ದೇ ಆನ್ಸರ್ಡ್ ದೆಮ್ ಅಂದರೆ ಕೇರ್ಫುಲ್ಲಾಗಿ ಹೋಗಿ ಅಂತೇಳಿ. ಗೋ ಅಲಾಂಗ್, ಗೋ ಥ್ರೋ, ಗೋ ಇನ್ ಟು, ಗೋ ಅವೇ. ನೋಡಿ ಗೋ ಅವೇ ಇಟ್ ಈಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಮೀನಿಂಗ್. ನೋಡಿ ಗೋ ಅವೇ ಹೋಗಾಚೆ ಅಂತೀವಲ್ವ, ಹಂಗೆ ಗೋ ಅವೇ ಅನ್ನೋ ಸೆನ್ಸ್. ಗೋ ಅಲಾಂಗ್ ಮೀನ್ಸ್ ಬೈ ದಿ ಸೈಡ್ ಬೈ ಸೈಡ್. ಗೋ ಇಂಟು ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇಟ್ಟು ಅಂತ. ಇಂಟು ಅನ್ನೋ ಆ್ಯಕ್ಷನ್ಸ್ ಬರುತ್ತಲ್ಲ ಆ ಥರ. ಹಾಗಾದ್ರೆ ಇಲ್ಲಿ ಉಳಿದಿದ್ದು ಯಾವುದು? ಎಸ್, ಈಗ ನಾವು ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ನೋಡಿ. ಥ್ರೋ ಅಂತ ಇದೆಯಲ್ವಾ, ಯಾಕಂದರೆ ಅಲಾಂಗ್, ಥ್ರೋ, ಇಂಟು, ಅವೇ ದೇ ಆರ್ ಗಿವಿಂಗ್ ದಿ ಡಿಫ್ರೆಂಟ್ ಮೀನಿಂಗ್ಸ್. ಪ್ರಿಪೋಸಿಷನ್ಸ್ ಎಲ್ಲ ಹೇಳ್ತೀವಿ ನಾವು. ಅಲಾಂಗ್ ಅಂದರೆ ಯಾವಾಗ ಅಲಾಂಗ್ ಅಂತ ಬಳಸೋದು, ಥ್ರೋ ಅಂತ ಯಾವಾಗ, ಇಂಟು ಯಾವಾಗ ಅಂತೇಳಿ. ನೋಡಿ ಇಲ್ಲಿ ಅದರ ಕ್ವಶನ್ ಪೇಪರ್ನ ಕೇರ್ಫುಲ್ಲಾಗಿ ಓದಬೇಕು ಅಂದಾಗೆ ವಿ ಹ್ಯಾವ್ ಟು ಗೋ ಥ್ರೋ ಇಟ್. ದ ಸ್ಟೂಡೆಂಟ್ಸ್ ಆರ್ ಇನ್ಸ್ಟ್ರಕ್ಟೆಡ್ ಟು ಗೋ ಥ್ರೋ ದಿ ಕ್ವಶನ್ಸ್ ಬಿಫೋರ್ ದೇ ಹ್ಯಾಡ್ ಆನ್ಸರ್ಡ್ ದೆಮ್ ಆಗುತ್ತೆ. ನಾಟ್ ಗೋ ಅಲಾಂಗ್ ಆರ್ ಗೋ ಇಂಟು, ಅದರೊಳಗೇನು ಹೋಗಲ್ಲ ನಾವು. ಬೈ ದಿ ರೀಡಿಂಗ್ ಇಟ್, ಗೋ ಥ್ರೋ ಇಟ್ ಅಂತ ಅದು. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ರವಿ ಆ್ಯಂಡ್ ರಾಜು ಹ್ಯಾವ್ ಡ್ಯಾಶ್ ಆನ್ ಎ ಜರ್ನಿ ರೌಂಡ್ ದಿ ವರ್ಲ್ಡ್. ಸೆಟ್ ಆಫ್ ಇದೆ, ಸೆಟ್ ಇನ್ ಇದೆ, ಸೆಟ್ ಔಟ್ ಇದೆ, ಸೆಟಪ್ ಇದೆ. ನೋಡಿ ಸೆಟ್ಟಿಂದ ಬರ್ತಕ್ಕಂಥವು. ಸೆಟ್ಟು ಮತ್ತು ಓ ಎಫ್ ದೇರ್ ಇಸ್ ನೋ, ಅದು ಆ ಪದನೇ ಇಲ್ಲ ನಿಮಗೆ. ಪ್ರಿಪೋಸಿಷನ್ ಪ್ರೈಸಲ್ ವರ್ಬಲ್ಲಿ ಅದು ಬರಲ್ಲ. ಇನ್ನು ಸೆಟ್ OFF ಇದೆ. ಸೆಟ್ ಆಫ್ ಅಂದ್ರೂ ಒಂದೇ ಮೀನಿಂಗ್ ಕೊಡ್ತಕ್ಕಂಥದ್ದು. ಸೆಟ್ SET OFF ಇದ್ದರೆ ಸೆಟ್ ಆಫ್ ಅಂದರೆ ಜರ್ನಿನೇ. ಅದನ್ನು ಸೆಟ್ ಆಫ್ ಅಂದರೆ ಬಿಟ್ಬಿಡ್ತೀವಿ ಅಂತ, ಇಲ್ಲಿಂದ ಬಿಟ್ಟು ಹೋಗೋದು ಅಂತೀವಲ್ಲ, ಅದು ಸೆಟ್ ಆಫ್ ಅನ್ನೋದು. ಸೆಟ್ ಇನ್ ಅಂತಿದೆ.
ಸೆಟ್ ಇನ್ ಅಂತ, ಸೆಟ್ ಇನ್ ಆ್ಯಂಡ್ ಸೆಟಪ್ ಇದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡೋದು ನಿಮಗೆ. ಸೆಟಪ್ ಅಂದರೆ ಎಸ್ಟಾಬ್ಲಿಷ್ ಮಾಡೋದು, ಸೆಟ್ ಇನ್ ಅಂದರೆ ಸ್ಟಾರ್ಟ್, ಸೆಟ್ ಇನ್ ನೋಡಿ ಸೆಟ್ ಇನ್ ಅಂದರೆ ಸ್ಟಾರ್ಟ್ ಮಾಡತಕ್ಕಂಥದ್ದು, ಸೆಟಪ್ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ನೋಡಿ. ಈ ಥರ ಸೆಂಟೆನ್ಸಲ್ಲಿ ಬರುತ್ತೆ. UNO ವಾಸ್ ಸೆಟಪ್ ಇನ್ 1945 ಅಲ್ವಾ. 1945ನಲ್ಲಿ UNO ಎಸ್ಟಾಬ್ಲಿಷ್ಡ್ ಆಯಿತು. UNO ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಸೆಟಪ್ ಅಂತ ಕೇಳ್ತಾರೆ. ಅಲ್ಲಿ ಸೆಟಪ್ ಅಂದ್ರೇ ದಟ್ ಈಸ್ ಕಾಲ್ಡ್ ಎಸ್ಟಾಬ್ಲಿಷ್ಡ್ ಅಂತ ಆಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಏನು ಹೇಳ್ರಿ, ದೇ ಆರ್ ರೆಡಿ ಬಿಗಿನ್ ದೇರ್ ಜರ್ನಿ ಸ್ಟಾರ್ಟ್ ಮಾಡೋದು. ಹಾಗಾದರೆ ಒಂದು ಸೆಟ್ ಆಫ್ OFF ಇದ್ದಿದ್ರೆ ಆ ಸೆಟ್ ಆಫ್ ತೊಗೊಳ್ತಾ ಇದ್ವಿ, OF ಇರೋದ್ರಿಂದ ಅದು ಬರೋಲ್ಲ. ದೆನ್ ಸೆಟ್ ಔಟ್ ಅಂದ್ರೂ ಟು ಸ್ಟಾರ್ಟ್ ಎ ಜರ್ನಿ ಅಂತೇಳಿ. ಹಾಗಾದರೆ ರೈಟ್ ಆನ್ಸರ್ ಏನಾಯ್ತು ಇದಕ್ಕೆ, ದಟ್ ಈಸ್ ಆಪ್ಷನ್ ಸೆಟ್ ಔಟ್ 3 ಅದೇನಿದೆಯಲ್ಲ ಅದನ್ನು ನೀವು ಚೂಸ್ ಮಾಡಬೇಕು ನೋಡಿ. ಸೆಟ್ ಔಟು ಮತ್ತು ಸೆಟ್ ಆಫ್ ಸಿಮಿಲರ್ ಮೀನಿಂಗ್, OFF ಇದ್ದರೆ, ಬಟ್ ಅದಿಲ್ಲ ಬಿಟ್ಟಾಕಿ. ಸೆಟ್ ಇನ್ ಅಂದರೆ ಸ್ಟಾರ್ಟ್ ಮಾಡೋದು, ಸೆಟ್ ಔಟ್ ಅಂದರೆ ಬಿಗಿನ್ ಎ ಜರ್ನಿ, ಸೆಟಪ್ ಅಂದರೆ ಎಸ್ಟಾಬ್ಲಿಷ್ ಅಂತ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ರೈಟ್ ಆನ್ಸರ್ ದಟ್ ಈಸ್ ಸೆಟ್ ಔಟ್. ಒನ್ ಡೇ ಎ ವಿಲೇಜರ್ ಕೇಮ್ ಟು ಮೀ ಆ್ಯಂಡ್ ಆಸ್ಕ್ ಮೀ ಟು ರೀಡ್ ಎ ಲೆಟರ್. ಪತ್ರ ಓದಂತ ಕೊಟ್ಟ. ಐ ಟ್ರೈಡ್ ಮೈ ಬೆಸ್ಟ್ ಬಟ್ ಕುಡ್ ನಾಟ್ ಡ್ಯಾಶ್ ವಾಟ್ ದ ಪರ್ಸನ್ ಹ್ಯಾಡ್ ರಿಟರ್ನ್. ಅವನೇನು ಬರ್ದನೋ ಅದನ್ನು ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಅಂತ, ನನಗೆ ಅರ್ಥ ಆಗಲಿಲ್ಲ ಅನ್ನೋದನ್ನು ಹೇಳ್ಬೇಕಿಲ್ಲ. ಮೇಕಪ್, ಮೇಕಿನ್, ಮೇಕೌಟ್, ಮೇಕಾಫ್ ನೋಡಿ ಯಾವ್ದು ಸರಿ ಹೊಂದುತ್ತೆ ಅಂತ ನೋಡ್ಕೋಬೇಕು. ಮೇಕಪ್ ಅಂದರೆ ಇಟ್ ಈಸ್ ವೆರಿ ಫೆಮಿಲಿಯರ್. ಎಸ್, ವಿ ಶುಡ್ ಮೇಕಪ್ ಅವರ್ ಮೈಂಡ್ಸ್ ಟು ವರ್ಕ್ ಹಾರ್ಡ್ ಅಂತ, ಅಂದರೆ ಗೆಟ್ ರೆಡಿ ಪ್ರಿಪೇರ್ಡ್ ಅಂತ. ನಾವು ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ಕೊ, ದಟ್ ಈಸ್ ಕಾಲ್ಡ್ ಮೇಕಪ್ ಅಂದರೆ ಪ್ರಿಪೇರ್ ಆಗ್ತಕ್ಕಂಥದ್ದು. ಎರಡು ರೀತಿಯೂ ಬರುತ್ತೆ. ವ್ಯಾನ್ ವಿ ಆರ್ ಗೋಯಿಂಗ್ ಔಟ್ಸೈಡ್ ವಿ ಶುಡ್ ಹ್ಯಾವ್ ಮೇಕಪ್ ಮಾಡ್ಕೊತಿರಲ್ವ, ಅಂದರೆ ಬಿಫೋರ್ ಗೋಯಿಂಗ್ ಟು ಡೂ ಸಮಥಿಂಗ್ ವಿ ಹ್ಯಾವ್ ಟು ಪ್ರಿಪೇರ್ಡ್ ಇಟ್, ದಟ್ ಈಸ್ ಕಾಲ್ಡ್ ಮೇಕಪ್ ಅಂತ ಕರಿತೀವಿ. ಅಂದರೆ ನಮ್ಮ ಮೈಂಡ್ ಆಗಿರ್ಬೋದು, ಅದನ್ನು ಗೆಟ್ ರೆಡಿ ಅಂದರೆ ಅದನ್ನು ರೆಡಿಯಾಗಿ ಇಟ್ಕೋಬೇಕು. ಮೇಕಿಂಗ್ ಅಂತೀವಿ, ಮೇಕಿನ್, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್. ಮೇಕೌಟ್ ಆ್ಯಂಡ್ ಮೇಕಾಫ್ ನೋಡಿ, ಈಗ ಇನ್ನು ಎರಡು ಅರ್ಥ ಆಯಿತು, ಇನ್ನು ಎರಡಿದೆ, ಮೇಕೌಟ್ ಆ್ಯಂಡ್ ಮೇಕಾಫ್ ಅಂತ. ಮೇಕೌಟ್ ಅಂದ್ರೇ ಅದರ ಮೀನಿಂಗ್ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತ, ನಮಗೆ ಅರ್ಥ ಆಗಲಿಲ್ಲ ಅಂದರೆ ವಿ ಕ್ಯಾನ್ ನಾಟ್ ಐಡೆಂಟಿಫೈಡ್ ಇಟ್. ಅದೇನು ಬರೆದಿದ್ದೇನೋ ಐ ಟ್ರೈಡ್ ಮೈ ಬೆಸ್ಟ್ ಬಟ್ ಕುಡ್ ನಾಟ್ ಮೇಕೌಟ್ ವಾಟ್ ದ ಪರ್ಸನ್ ಹ್ಯಾಡ್ ರಿಟರ್ನ್. ಅಂದರೆ ಮೇಕೌಟ್ ಅಂದರೆ ಗೊತ್ತಾಯ್ತಲ್ಲ, ದಟ್ ಶುಡ್ ಬಿ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ, ವಿ ಕಾಂಟ್ ಐಡೆಂಟಿಫೈಡ್, ಅದನ್ನು ಗುರುತಿಸೋದಕ್ಕೆ ಆಗ್ತಾಯಿಲ್ಲ, ಅದನ್ನು ಗ್ರಹಿಸೋದಕ್ಕಾಗಲ್ಲ ಅನ್ನೋದನ್ನೇ ಮೇಕೌಟ್ ಅನ್ನೋದು. ದ ಆನ್ಸರ್ ಏನಾಯ್ತು ಹಾಗಾದರೆ, ದ ಆನ್ಸರ್ ಮೇಕೌಟ್ ಅಂತೇಳಿ ಆಯಿತು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಪೀಪಲ್ ಶುಡ್ ಡ್ಯಾಶ್ ದೇರ್ ಮೈಂಡ್ ಟು ಫೈಟ್ ಅಗೇನ್ಸ್ಟ್ ಕರಪ್ಷನ್. ಸೊ ಯು ಹ್ಯಾವ್ ಟು ಫಿಲ್ ದಿ ಕರೆಕ್ಟ್ ಫ್ರೇಸಲ್ ವರ್ಬ್ ಹಿಯರ್. ಫ್ರೇಸಲ್ ವರ್ಬನ್ನು ತುಂಬಬೇಕು. 4 ಆಪ್ಷನ್ಸ್ ಇದೆ, ಮೇಕಪ್, ಮೇಕಿನ್, ಮೇಕೌಟ್, ಮೇಕಾಫ್ ಅಂತ ನೋಡಿ. ಈಗ ಈ 4ರಲ್ಲಿ ಶೂಟಬಲ್ ಫ್ರೇಸಲ್ ವರ್ಬ್ ಯಾವುದು ಅನ್ನೋದನ್ನು ವಿ ಕ್ಯಾನ್ ಐಡೆಂಟಿಫೈ ಇಟ್. ಮೇಕೌಟ್ ವಿ ಆಲ್ರೆಡಿ ಡಿಸ್ಕಸ್ಡ್, ಪ್ರೀವಿಯಸ್ ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮೇಕೌಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ಅಂತೇಳಿ, ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ವಾಟ್ ಯು ಹ್ಯಾಡ್ ರಿಟರ್ನ್ ಐ ಕುಡಂಟ್ ಮೇಕೌಟ್ ಇಟ್ ಅಂತ, ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ. ಇಲ್ಲಿ ನಾನು ಹಿಂದಿನ ಕ್ವಶನ್ನಲ್ಲಿ ನಿಮಗೆ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್. ಮೇಕಪ್ ಭಾಳ ಬಳಸ್ತೀವಿ ನಾವು, ಅಂದರೆ ವಿ ಹ್ಯಾವ್ ಟು ಗೆಟ್ ರೆಡಿ ಫಾರ್ ದಿ ಪ್ರಿಪೇರ್ ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ದರ್ ಮೈಂಡ್ ಟು ಫೈಟ್ ಅಗೇನ್ಸ್ಟ್ ದಿ ಕರಪ್ಷನ್. ನಾವು ಪ್ರಿಪೇರ್ ಮಾಡಬೇಕು ಯಾವುದಕ್ಕೆ ಅಂದರೆ ಗೆಟ್ ರೆಡಿ ಅನ್ನಂಗೆ. ಗೆಟ್ ರೆಡಿ ಅನ್ನೋದು ಯಾವುದಾಗುತ್ತಿದೋ ದಟ್ ಈಸ್ ಕಾಲ್ಡ್ ಮೇಕಪ್. ಹಾಗಾದರೆ ಆನ್ಸರ್ ಏನಾಯಿತು ನಿಮಗೆ, ಮೇಕಪ್ ಅನ್ನೋದು ಆನ್ಸರ್ ಆಯಿತು. ಹಾಗಾದರೆ ರಿಮೈನಿಂಗ್ ಟು ಇದೆ ಮೇಕ್ ಇನ್ ಆ್ಯಂಡ್ ಮೇಕ್ ಆಫ್ ಅಂತೇಳಿ. ಮೇಕ್ ಇನ್, ಮೇಡ್ ಇನ್ ನೋಡಿ. ಸೊ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಸಮಥಿಂಗ್ ಆರ್ ವಿ ಹ್ಯಾವ್ ಟು ಅದನ್ನು ಮೇಕ್ ಇನ್ ಅಂತೀವಿ. ಆ್ಯಂಡ್ ಮೇಕ್ ಆಫ್ ಅಂದರೆ ಯು ಹ್ಯಾವ್ ಟು ಬಿ ಎ ಪರ್ಪಸ್, ಯಾವುದಾದ್ರೂ ಉದ್ದೇಶಗಳಿದ್ದಾಗ ಅಂಥ ಪರ್ಪಸ್ ಆರ್ ಗಿವೆನ್ ಐಡಿಯಾಸ್, ದಟ್ ಈಸ್ ಕಾಲ್ಡ್ ಮೇಕ್ ಆಫ್ ಅಂತ ಇದಕ್ಕೆ ನಾವು ಮೇಕ್ ಆಫನ್ನು ಬಳಸಬೇಕು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ಮಲ್ಟಿಪಲ್ ಚಾಯ್ಸ್ ಇರ್ತಕ್ಕಂಥ ಕ್ವಶನ್ಸ್ಗಳನ್ನೆಲ್ಲ ನೋಡಿದ್ರಿ ರಿಗಾರ್ಡಿಂಗ್ ಫ್ರೇಸಲ್ ವರ್ಬ್ಸ್. ಬಟ್ ನಿಮಗೆ ಇನ್ನೂ ಒಂದು ಸ್ವಲ್ಪ ಈಸಿ ಆಗಲಿ ಅನ್ನೋದಕ್ಕೆ ಒಂದು ಸೆಟ್ ಆಫ್ ವರ್ಡ್ಸನ್ನು ಸ್ಟಾರ್ಟಿಂಗ್ ವಿತ್, ಈಗ ಆಗಲೇ ಹೇಳಿದ್ನೆಲ್ಲ ಪ್ರಿವಿಯಸ್ಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ಯಾವ ಥರ ಕೇಳ್ತಾರೆ, ಇಲ್ಲ ಪುಟ್ಟಿಂದ ಶುರು ಮಾಡ್ತಾರೆ, ಇಲ್ಲ ಸೆಟ್ ಅಂತಿರುತ್ತೆ, ಇಲ್ಲ ಗಿವ್ ಅಂತಿರುತ್ತೆ, ಇಲ್ಲ ಲುಕ್ ಅಂತ ಇರುತ್ತೆ. ಸೊ ಅಲ್ಲಿಂದ ಬರ್ತಕ್ಕಂಥ ಆ ರೂಟ್ ವರ್ಬನ್ನು ಹಿಡ್ಕೊಂಬಿಟ್ಟು ನಿಮಗೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಡ್ತೀನಿ, ಅದರ ಮೀನಿಂಗ್ಸ್ ಹೇಳ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಆ ಥರ ಬಂದರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಇಟ್, ಅದನ್ನು ಗುರುತಿಸೋದಕ್ಕೆ ಸುಲಭ ಆಗುತ್ತೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಸ್ಟಾರ್ಟ್ ಆನ್ ಎ ಜರ್ನಿ ನಿಮಗೆ ಅಲ್ಲೇ ಬಂತು. ಸೆಟ್ ಔಟ್ ಅಂದರೂ ಒಂದೇ, ಸ್ಟಾರ್ಟ್ ಆನ್ ಎ ಜರ್ನಿಗೆ ಈ ಡಿಫ್ರೆಂಟಾಗಿ ಬಳಸ್ತೀವಿ. ಸೆಟ್ ಔಟ್ ಅಂದರೂ ಅದೇ, ಸೆಟ್ ಆಫ್ ಅಂದ್ರೂ ಅದೇ, ಸೆಟ್ ಫೋರ್ತ್ ಅಂದ್ರೂ ಸೇಮ್.
ನೋಡಿ ಸೆಟ್ ಔಟ್, set off, off and set forth. That gives the meaning start on a journey ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಸೆಟ್ ಡೌನ್ ಅಂದರೆ ಏನು ಹಾಗಾದರೆ? ಸೆಟ್ ಡೌನ್ ಮೀನ್ಸ್ ಟು ಬಿ ಪುಟ್ ಡೌನ್ ಇನ್ ರೈಟಿಂಗ್ ಅಂತ. ಟು ಬಿ ಪುಟ್ ಡೌನ್ ಇನ್ ರೈಟಿಂಗ್, ಅದಕ್ಕೆ ನಾವೇನಂತ ಕರಿತೀವಿ? ಸೆಟ್ ಡೌನ್ ಅನ್ನಬೇಕು. ನೋಡಿ ಈ ಸೆನ್ಸ್ ಆಫ್ ಮೀನಿಂಗ್ ಏನಾದರೂ ನಿಮಗೆ ಬ್ಲ್ಯಾಂಕಲ್ಲಿ ಬಂತು ಅಂದರೆ ವಿ ಕ್ಯಾನ್ ಚೂಸ್ ಫಾರ್ ದಿ ಸೆಟ್ ಡೌನ್ಗೆ ಹೋಗಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಬಿ ಅಪೋಸ್ಡ್ ಟು, ಬಿ ಅಪೋಸ್ಡ್ ಟು ಅಂತಿದ್ದಾಗ ಆದರೂ ಒಂದು ಯಾವುದೋ ಒಂದು ವಿ ಆರ್ ಫೈಟ್ ಅಗೇನೆಸ್ಟ್ ಅಂತೀವಲ್ವಾ, ಫೈಟ್ ಅಗೇನೆಸ್ಟ್ ದಿ ಕರಪ್ಷನ್ ಅಂತೇಳಿ, ವಿ ಆರ್ ಫೈಟ್ ಅಗೇನೆಸ್ಟ್ ದಿ ಕರಪ್ಷನ್. ನೋಡಿ ವಿ ಆರ್ ಗೋಯಿಂಗ್ ಟು ಅಪೋಸ್ಡ್ ಇಟ್ ಅಂದರೆ ಬೀಯಿಂಗ್ ಅಪೋಸ್ ಟು ಬಂದಾಗ ವಿ ಹ್ಯಾವ್ ಟು ಯೂಸ್ ದ ಪ್ರೇಸಲ್ ವರ್ಬ್ ಸೆಟ್ ಅಗೇನೆಸ್ಟ್. ಹಾಗಾದರೆ ಅಂಥ ಟೈಮಲ್ಲಿ ಯಾವುದನ್ನು ಬಳಸಬೇಕು? ಸೆಟ್ ಅಗೇನೆಸ್ಟನ್ನು ಬಳಸಬೇಕು. ಇಫ್ ಯು ವಾಂಟ್ ಟು ಟ್ರಿಗರ್ ಇಟ್ ಆರ್ ಯು ಆರ್ ಗೋಯಿಂಗ್ ಟು ಅಟ್ಯಾಕ್ ಇಟ್, ಅಟ್ಯಾಕು ಮತ್ತು ಟ್ರಿಗರಿಂಗ್ ಏನಾದರೂ ಇದ್ದರೆ ಸೊ ಅಂಥ ಟೈಮಲ್ಲಿ ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಸೆಟ್ ಆನನ್ನು ನೀವು ಬಳಸಬೇಕಾಗುತ್ತೆ. ಸೊ ಇವೆಲ್ಲ ಪದಗಳನ್ನು ಒಂದು ಸರಿ ಸ್ಟಡಿ ಮಾಡಿ ಸೆಂಟೆನ್ಸಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ದೆನ್ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಸೆಟ್ ಅಬೌಟ್ ಅಂದಿದೆ. ಸೆಟ್ ಅಬೌಟ್ ಅಂದರೆ ವಿ ಹ್ಯಾವ್ ಟು ಬಿಗಿನ್ ಇಟ್ ಆರ್ ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್, ಅದಕ್ಕೆ ಸೆಟ್ ಅಬೌಟ್ ಅನ್ನೋ ವರ್ಡನ್ನು ಬಳಸಬೇಕು. ಇನ್ನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಸೆಟಪ್ ಮೀನಿಂಗ್ ಏನಂತೇಳಿ. ಸೆಟಪ್ ಮೀನ್ಸ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ಡ್ ಇಟ್, ಎಸ್ಟಾಬ್ಲಿಷನ್ನು ಅಥವಾ ಸ್ಥಾಪನೆ ಮಾಡೋದಕ್ಕೆ ಅಂಥ ಒಂದು ಸೆಂಟೆನ್ಸ್ಗಳೇನಾದರೂ ಸೆಂಟೆನ್ಸಲ್ಲಿ ಬ್ಲ್ಯಾಂಕ್ ಬಂದರೆ ನೋಡಿ, ನಾನು ನಿನ್ನೆ ನಿಮಗೆ ಪ್ರೀವಿಯಸ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ? ಸೊ ಎಸ್ಟಾಬ್ಲಿಷ್ ಅನ್ನೋದಕ್ಕೆ ಎಕ್ಸಾಂಪಲ್ಲು ಕೊಟ್ಟಿದ್ದೀನಿ. ಸೆಟಪ್, ದ UNO ವಾಸ್ ಸೆಟಪ್ ಅಂತೇಳಿ, ಅಂದರೆ ಎಸ್ಟಾಬ್ಲಿಷ್ಡ್ ಇನ್ 1945. ಸೊ 1945ನಲ್ಲಿ ಎಸ್ಟಾಬ್ಲಿಷ್ಡ್ ಆಯಿತು. ಎಸ್ಟಾಬ್ಲಿಷ್ಡನ್ನ ರೀಪ್ಲೇಸ್ ಮಾಡೋ ಪ್ರೇಸಲ್ ವರ್ಬ್ ಯಾವುದಂದರೆ ದಟ್ ಈಸ್ ಸೆಟಪ್. ಸೊ ಈಗ ಸೆಟ್ಟಿಂದ ನಿಮಗೆ ಯಾವ್ಯಾವ ಪ್ರೇಸಲ್ ವರ್ಬ್ಸ್ ಇದೆ ಅನ್ನೋದು ಪರಿಚಯ ಆಯಿತು. ಸೊ ಹಂಗೆ ಗೋ ಫಾರ್ ದಿ ಪುಟ್. ಪುಟ್ಟಿಂದ ಯಾವ್ಯಾವ ಇದ್ದಾವೆ ನಮಗೆ? ಪುಟ್ಟಿಂದ ಬರ್ತಕ್ಕಂಥವು ನೋಡಿ. ಪುಟ್ ಅಪ್ ವಿತ್ ಅಂದರೆ ಪುಟ್ ಅಪ್ ವಿತ್ ವಿ ಹ್ಯಾವ್ ಟು ಟಾಲರೇಟ್ ಅಂತ, ಸಹಿಸ್ಕೊಳ್ಳೋದು. ಪುಟ್ ಅಪ್ ವಿತ್ ಅಂದರೆ ಟು ಟಾಲರೇಟ್ ಅನ್ನೋ ಮೀನಿಂಗ್, ಸೆನ್ಸ್ ಆಫ್ ಮೀನಿಂಗ್ ಕೊಡ್ತಕ್ಕಂಥಲ್ಲೆಲ್ಲ ವಿ ಹ್ಯಾವ್ ಟು ಯೂಸ್ ದಿ ಪ್ರೇಸಲ್ ವರ್ಬ್ ಪುಟ್ ಅಪ್ ವಿತ್ ಅನ್ನನ್ನು ಬಳಸಬೇಕು. ನೋಡಿ ಪುಟ್ ಅಪ್ ವಿತ್ ಅಂದರೆ ಟು ಟಾಲರೇಟ್. ಅದೇ ಓನ್ಲಿ ವಿ ಕ್ಯಾನ್ ಯೂಸ್ ಪುಟ್ ಅಪ್ ಅಂದರೆ ನೋಡಿ, ಪುಟ್ ಅಪ್ ಅಂದ್ರೆ ಯೂಶಲಿ ವಿ ಕ್ಯಾನ್ ಯೂಸ್ ದಿ ವರ್ಡ್ಸ್ ಇನ್ ದ ಆಫೀಸಸ್. ಆಫೀಸಲ್ಲಿ ಎಲ್ಲ ಬಳಸ್ತೀವಿ. ಇನ್ ಆನ್ ಆಫೀಸ್ ವಿ ಕ್ಯಾನ್ ಯೂಸ್ ಇಟ್. ದ ಫೈಲ್ ಈಸ್ ಗೋಯಿಂಗ್ ಟು ಪುಟ್ ಅಪ್ ಮಾಡಿರಿ ಫೈಲ್ ಅಂದರೆ ಪುಟ್ ಅಪ್ ಮೀನ್ಸ್ ನೋಡಿ, ಪುಟ್ ಅಪ್ ವಿತ್ ಅಂದರೆ ವಿ ಹ್ಯಾವ್ ಟು ಟಾಲರೇಟ್. ಬರೇ ಪುಟ್ ಅಪ್ ಅಂತ ಇದ್ದರೆ ಆ ಫೈಲ್ ಏನು ಮಾಡ್ತೀವಿ? ವಿ ಹ್ಯಾವ್ ಟು ಮೂವ್ ಟು ದಿ ಹೈಯರ್ ಅಥಾರಿಟಿ, ಅಂದರೆ ಇನ್ನು ಟು ಪ್ಲೇಸ್ ಇನ್ ಎ ಐ ಲೊಕೇಶನ್, ಅದಕ್ಕಿಂತ ಇನ್ನು ಮೇಲಾಧಿಕಾರಿಗಳಿಗೆ ಅದನ್ನು ಕಳಿಸೋದು. ಅಂದರೆ ದಟ್ ಈಸ್ ಇನ್ ಯಾವಾಗ ಪುಟ್ ಅಪ್ಪನ್ನು ಯೂಸ್ ಮಾಡ್ತೀವಿ ಮೀನ್ಸ್ ಪುಟ್ ಅಪ್ ಮೀನ್ಸ್ ಟು ಪ್ಲೇಸ್ ಇನ್ ಎ ಐ ಲೊಕೇಶನ್, ಅದಕ್ಕಿಂತ ಉನ್ನತ ಇದಕ್ಕೆ ಕಳಿಸೋದಕ್ಕೆ ಆ ಥರ ಇದ್ದಾಗ ವಿ ಕ್ಯಾನ್ ಯೂಸ್ ಪುಟ್ ಅಪ್ಪನ್ನು ಬಳಸ್ತೀವಿ. ನೋಡಿ ಪುಟ್ ಅಪ್ಪು ಮತ್ತು ಪುಟ್ ಅಪ್ ವಿತ್ ಡಿಫ್ರೆನ್ಸ್ ಗೊತ್ತಾಗಲಿ ನಿಮಗೆ. ಪುಟ್ ಅಪ್ ಅಂದರೆ ಫೈಲ್ ಫಾರ್ವರ್ಡ್ ಮಾಡೋದು, ಫೈಲ್ ಫಾರ್ವರ್ಡ್ ಮಾಡ್ತೀವಿ, ಫಾರ್ವರ್ಡ್ ಎಲ್ಲಿಗೆ? ಹೈಯರ್ ಅಥಾರಿಟಿಗೆ ಆರ್ ಹೈಯರ್ ಲೊಕೇಶನ್ಗೆ. ಪುಟ್ ಅಪ್ ವಿತ್ ಮೀನ್ಸ್ ವಿ ಹ್ಯಾವ್ ಟು ಟಾಲರೇಟ್ ಇಟ್, ಸಹಿಸ್ಕೊಳ್ಳೋದು ಅಂತ. ಪುಟ್ ಡೌನ್ ಅಂದರೆ ಟು ಇನ್ಸಲ್ಟ್. ಪುಟ್ ಡೌನ್ ನೋಡಿ, ಟು ಇನ್ಸಲ್ಟ್ ಅನ್ನೋ ಸೆನ್ಸ್ ಆಫ್ ಮೀನಿಂಗ್ ಕೊಟ್ಟರೆ ಅಲ್ಲಿ ನಾವು ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಪುಟ್ ಡೌನ್ ಅನ್ನು ಬಳಸಬೇಕು. ಹಾಗೆಯೇ ನೋಡಿ ಪುಟ್ ಆನ್, ಇದು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ವಶನ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಪುಟ್ ಆನ್ ಅಂದರೆ ವಿ ಕ್ಯಾನ್ ವೇರ್ ಇಟ್, ನಾವು ಬಟ್ಟೆ ಹಾಕ್ಕೊಳ್ಳೋದು. ಡ್ರೆಸ್ ಒನ್ ಸೆಲ್ಫ್ ಅಂತ. ವಿ ಕ್ಯಾನ್ ಪುಟ್ ಆನ್ ಕಾಟನ್ ಕ್ಲಾತ್ಸ್ ಅಂತ ಹೇಳಿದ್ದೀನಿ, ವಿ ಕ್ಯಾನ್ ಪುಟ್ ಆನ್ ಗುಡ್ ಕ್ಲಾತ್ಸ್ ಹಾಕ್ಕೊಳ್ತೀವಲ್ಲ. ಟು ಡ್ರೆಸ್ ಒನ್ ಸೆಲ್ಫ್ ಇದ್ದಾಗ ಏನು ಮಾಡಬೇಕು? ಪುಟ್ ಆನ್ ಅನ್ನು ಬಳಸಬೇಕು. ಪುಟ್ ಆನ್ ಇದನ್ನ ಫ್ರೀಕ್ವೆಂಟ್ಲಿ ಆಸ್ಕಡ್, ಭಾಳ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ಇರಲಿ. ಪುಟ್ ಆನ್ ಅಂದ್ರೇ ಆ ಥರ ಟು ಡ್ರೆಸ್ ಒನ್ ಸೆಲ್ಫ್ ಆರ್ ಟು ವೇರ್ ಅನ್ನೋ ಸೆನ್ಸ್ ಆಫ್ ಮೀನಿಂಗನ್ನು ಕೊಡುತ್ತೆ. ದೆನ್ ಪುಟ್ ಅಕ್ರಾಸ್ ಅಂದ್ರೆ, ಪುಟ್ ಅಕ್ರಾಸ್ ಅಂದರೆ ಏನು? ಟು ಕಮ್ಯುನಿಕೇಟ್ ಸಮಥಿಂಗ್. ಅಕ್ರಾಸ್ ನೋಡಿ, ಇವೆಲ್ಲ ಪ್ರಿಪೋಸಿಷನ್ಸಲ್ಲಿ ಬರುತ್ತೆ ನಿಮಗೆ. ಅಕ್ರಾಸ್ ಅಂತ ಬರುತ್ತೆ, ಅರೌಂಡು, ಅಕ್ರಾಸು, ಇವೆಲ್ಲ ಬರ್ತಕ್ಕಂಥ ಅಬೋವು, ಓವರು. ಇಲ್ಲಿರ್ತಕ್ಕಂಥ ಪುಟ್ ಅಕ್ರಾಸ್ ಅಂದರೆ ಏನು ಮೀನಿಂಗ್ ಕೊಡುತ್ತೆ ನಿಮಗೆ ಅಂದರೆ, ಪುಟ್ ಅಕ್ರಾಸ್ ಗಿವ್ಸ್ ದಿ ಮೀನಿಂಗ್ ಟು ಕಮ್ಯುನಿಕೇಟ್ ಸಮಥಿಂಗ್. ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಪುಟ್ ಅಕ್ರಾಸ್ ಅಂತೇಳಿ ಹೇಳಬೇಕು. ಪುಟ್ ಔಟ್ ಅಂದರೆ ನೋಡಿ, ಪ್ರಿಂಟ್ಔಟ್ ಅಂತೀವಲ್ಲ, ಅಂದರೆ ಪ್ರಿಂಟ್ಔಟ್ ನೋಡಿ ಆ ಥರ. ಔಟ್ ಅನ್ನೋ ಸೆನ್ಸ್ ಎಲ್ಲೆಲ್ಲಿ ಕೊಡುತ್ತಲ್ಲ ನೋಡಿ. ಪುಟ್ ಔಟ್ ಅಂದರೆ ಟು ಪಬ್ಲಿಷ್ ಮಾಡೋದಕ್ಕೆ ಇರ್ತಕ್ಕಂಥ ಪ್ರೇಸಲ್ ವರ್ಬ್ ಯಾವುದಂದರೆ ಪುಟ್ ಔಟ್ ಅದನ್ನು ಯೂಸ್ ಮಾಡಬೇಕು. ಪುಟ್ ಬ್ಯಾಕ್ ಅಂತೇಳಿ. ಪುಟ್ ಬ್ಯಾಕ್ ಮೀನ್ಸ್ ಏನರ್ಥ? ಟು ಪುಟ್ ಸಮಥಿಂಗ್ ವೇರ್ ಇಟ್ ವಾಸ್ ಪ್ರೀವಿಯಸ್ಲಿ. ಅಂದರೆ ಅದನ್ನು ಎಲ್ಲೋ ತೊಗೊಂಬಿಟ್ಟಿರ್ತೀವಿ ಏನೋ ಒಂದು ವಸ್ತುನ, ಮತ್ತು ವಾಪಸ್ ಇಡಿ ಅದ್ರ ಜಾಗಕ್ಕೆ ಅಂತೀವಲ್ವಾ.
ಎಸ್ ದಟ್ ಈಸ್ ಕಾಲ್ಡ್ ಅಂಥ ಟೈಮಲ್ಲಿ ಏನು ಮಾಡಬೇಕು, ವಿ ಕ್ಯಾನ್ ಯೂಸ್ ದಿ ವರ್ಡ್ ಪುಟ್ ಬ್ಯಾಕ್ ಅನ್ನೋದನ್ನು ಬಳಸಬೇಕು. ಟು ಪುಟ್ ಸಮಥಿಂಗ್ ವೇರ್ ಇಟ್ ವಾಸ್ ಪ್ರೀವಿಯಸ್ಲಿ ಎಲ್ಲಿತ್ತಲ್ಲ ಅಲ್ಲೇ ಇಡಬೇಕು. ಪ್ಲೀಸ್ ಪುಟ್ ಬ್ಯಾಕ್ ದಿ ಬುಕ್ ಅಂತೀವಲ್ವ, ಪುಟ್ ಬ್ಯಾಕ್ ದಿ ಬುಕ್ ಅಂದರೆ ಆ ಬುಕ್ ಎಲ್ಲಿತ್ತೋ ಅಲ್ಲಿ ವಾಪಸ್ ಇಡು ಅಂತ. ದೆನ್ ಪುಟ್ ಆಫ್ ಅನ್ನು ನೋಡಿ, ಪುಟ್ ಆಫ್ ದಿಸ್ ಈಸ್ ಕಾಮನ್ಲಿ ಯೂಸ್ಡ್, ಇದನ್ನು ಭಾಳ ಸರಿ ಕೇಳ್ತಾರೆ, ಎಕ್ಸಾಂಪಲ್ಸಲ್ಲೂ ಅಪಿಯರ್ ಆಗಿದೆ ಈ ಥರದ್ದು. ಪುಟ್ ಆಫ್ ಅಂದರೆ ವಿ ಹ್ಯಾವ್ ಟು ಪೋಸ್ಟ್ಪೋನ್ ದಿ ಪ್ರೋಗ್ರಾಮ್, ಪೋಸ್ಟ್ಪೋನನ್ನು ಮಾಡ್ತಕ್ಕಂಥದ್ದು. ಅಥವಾ ಅಲ್ಲಿಯವರೆಗೆ ವಿ ಕ್ಯಾನ್ ಲೀವ್ ಇಟ್ ಅಂಟಿಲ್ ಎ ಲೇಟರ್ ಟೈಮ್, ಒಂದು ಸರ್ಟನ್ ಟೈಮ್. ಕಾಲ್ಡ್ ಆಫ್ ಬೇರೆ, ಪುಟ್ ಆಫ್ ಬೇರೆ. ಕಾಲ್ಡ್ ಆಫ್ ಅಂದರೆ ಇಟ್ ಈಸ್ ಅ ಕ್ಯಾನ್ಸಲ್ಡ್ ಅಂತಲೇ ಅರ್ಥ. ಪುಟ್ ಆಫ್ ಅಂದರೆ ಪೋಸ್ಟ್ಪೋನ್ ಮಾಡೋದು, ಅಂದರೆ ಇನ್ನೂ ನೆಕ್ಸ್ಟ್ ಟೈಮ್ ನೋಡೋಣ ಅಲ್ಲೇವರೆಗೂ ಮುಂದೂಡೋದು ಅಂತ. ಪುಟ್ ಆಫ್ ಅಂದರೆ ವಿ ಕ್ಯಾನ್ ಪೋಸ್ಟ್ಪೋನ್ ಇಟ್, ಲೀವ್ ಅಂಟಿಲ್ ಎ ಲೇಟರ್ ಟೈಮ್, ಮತ್ತೆ ಇನ್ನೊಂದು ಟೈಮ್ವರೆಗೂ ವಿ ಕ್ಯಾನ್ ಪೋಸ್ಟ್ಪೋನ್ ಇಟ್. ಹಾಗಾಗಿ ಇದನ್ನು ನಾವು ಅಂಥ ಒಂದು ಸೆನ್ಸ್ ಆಫ್ ಮೀನಿಂಗ್ ಏನಾದರೂ ಬಂದರೆ ನೀವು ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಪುಟ್ ಆಫನ್ನು ನೀವು ಬಳಸ್ಕೊಳ್ಳಿ. ಸೊ ಪುಟ್ಟಿಂದ ಎಕ್ಸಾಂಪಲ್ಸ್ ಎಷ್ಟಿದೆ, ಐ ಥಿಂಕ್ ಇಟ್ಸ್ ಎನಫ್ ಅಂದ್ಕೊಳ್ತೀನಿ. ದೆನ್ ಗೋ ಫಾರ್ ದಿ ಲುಕ್ಕಿಂದ ನೋಡೋಣ, ಲುಕ್ಕಿಂದ ಯಾವ್ಯಾವ ಬರುತ್ತೆ ಅಂತೇಳಿ ನೋಡಿ. ಲುಕ್ ಆಫ್ಟರ್ ಅನ್ನೋದು ಕ್ವೈಟ್ ಕಾಮನ್ ಯೂಸೇಜಲ್ಲಿದೆ. ಅದು ದ ಮದರ್ ಶುಡ್ ಲುಕ್ ಆಫ್ಟರ್ ದಿ ಚೈಲ್ಡ್ ಅನ್ನೋ ಕಾಮನ್ ಯೂಸೇಜ್ ಸೆಂಟೆನ್ಸ್. ದ ಮದರ್ ಶುಡ್ ಲುಕ್ ಆಫ್ಟರ್ ದಿ ಚೈಲ್ಡ್ ಅಂದ. ಲುಕ್ ಆಫ್ಟರ್ ಅಂದರೆ ಟು ಟೇಕ್ ಕೇರ್ ಅಂತ ಮೀನಿಂಗು, ಅಂದರೆ ಟೇಕ್ ಕೇರ್ ಮಾಡಬೇಕು ಅಥವಾ ಟು ಬಿ ರೆಸ್ಪಾನ್ಸಿಬಲ್ ಅಂತ. ಲುಕ್ ಆಫ್ಟರ್ ಅಂದರೆ ಹಿಂತಿರುಗಿ ನೋಡೋ ಅಂತಲ್ಲ, ಅದರ ಟು ಟೇಕ್ ಕೇರ್ ಮಾಡಬೇಕು. ಆ್ಯಂಡ್ ಟು ಬಿ ರೆಸ್ಪಾನ್ಸಿಬಲ್ ಅಂತ ಸೆನ್ಸ್ ಕೊಡುವಾಗ ಅದಕ್ಕೆ ನಾವೇನನ್ನು ಬಳಸ್ತೀವಿ, ದಟ್ ಈಸ್ ದ ಪ್ರೈಸಲ್ ವರ್ಬ್ ಲುಕ್ ಆಫ್ಟರನ್ನು ಬಳಸಬೇಕು. ದೆನ್ ಲುಕಪ್ ಅಂತಿದೆ. ಲುಕಪ್ ಅಂದರೆ ಟು ಗೆಟ್ ಬೆಟರ್ ಅಂದ, ಚೆನ್ನಾಗಿ ಟು ಗೆಟ್ ಬೆಟರ್. ನೋಡಿ ಸಮ್ಟೈಮ್ಸ್ ಏನು ಕೇಳ್ತಾರೆ, ಲುಕ್ ಅಟ್ಟು ಇವೆಲ್ಲ ಇದಾವಲ್ಲ, ಪ್ರಿಪೋಸಿಷನ್ಸ್ಗೂ ಎಕ್ಸಾಂಪಲ್ ಲುಕ್ ಕೊಟ್ಬಿಟ್ಟು ಖಾಲಿ ಬಿಟ್ಬಿಡ್ತಾರೆ. ಅವಾಗೇ ನೀವು ಆ ಸೆನ್ಸ್ ಆಫ್ ಮೀನಿಂಗ್ ನೋಡಿ ಅಟ್ಟು ಅಪ್ಪು ಇವೆಲ್ಲ ಬರೀಬೇಕು. ಲುಕಪ್ ಅಂದರೆ ಟು ಗೆಟ್ ಬೆಟರ್ ಅಂತ, ಅಂದರೆ ಯಾವುದೋ ಒಂದು ಸಿಚುಯೇಷನ್ ಬಗ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂದರೆ ಎಸ್ ವಿ ಹ್ಯಾವ್ ಟು ಲುಕ್ ಅಪ್ ಇಟ್ ದಿಸ್ ಮ್ಯಾಟರ್. ನೋಡೋಣ ಇದನ್ನು ಇನ್ನೂ ಚೆನ್ನಾಗಿ, ವಿ ಹ್ಯಾವ್ ಟು ಲುಕ್ ಅಪ್ ಇನ್ ದಿಸ್ ಮ್ಯಾಟರ್. ನೋಡಿ ಆ ಸಿಚುಯೇಷನ್ನಲ್ಲಿ ಲುಕಪ್ ಮಾಡೋಣ, ನೋಡೋಣ ಅಂಥೇಳಿ. ಟು ಲುಕ್ ಸಮಥಿಂಗ್ ಅಪ್ ಅಂದ, ನೋಡೋಣ ಟು ಲುಕ್ ಸಮಥಿಂಗ್ ಅಪ್ ಅಂದ ಏನಾದರೂ ನೋಡೋದು, ಅದಕ್ಕೇನು ವಿ ಹ್ಯಾವ್ ಟು ಸರ್ಚ್ ಇನ್ಫಾರ್ಮೇಷನ್ ಅಂತ. ಯಾವುದಾದ್ರೂ ಇನ್ಫಾರ್ಮೇಷನ್ನ ಸರ್ಚ್ ಮಾಡೋದಿದೆಯಲ್ಲ ಅದಕ್ಕೆ ಟು ಲುಕ್ ಸಮಥಿಂಗ್ ಅಪ್ ಅಂತ ಕರಿತೀವಿ. ಲುಕ್ ಇನ್ ಅಂದರೆ ಶಾರ್ಟ್ ವಿಸಿಟ್, ಹೋಗಿ ಬರೋದು. ಲುಕ್ ಇನ್ ಅಂದರೆ ಲುಕ್ ಇನ್ ಬೇರೆ, ಲುಕ್ ಇನ್ ಟು ಬೇರೆ. ನೋಡಿ ಲುಕ್ ಇನ್ ಅಂದರೆ ಶಾರ್ಟ್ ವಿಸಿಟ್, ಲುಕ್ ಇನ್ ಟು ಅಂದರೆ ವಿ ಆರ್ ಗೋಯಿಂಗ್ ಟು ಡೀಪ್ ಇನ್ ಇನ್ವೆಸ್ಟಿಗೇಟ್ ಸಮಥಿಂಗ್ ಅಂತ. ನೋಡಿ ಇಂಟು ಹಾಕಿದರೆ ಇಟ್ಸ್ ಅ ಕಂಟಿನ್ಯೂ ಪ್ರೋಸೆಸ್ ಟು ಇನ್ವೆಸ್ಟಿಗೇಟ್ ಸಮಥಿಂಗ್. ಇದನ್ನ ವೆರಿ ಬಿಗಿನಿಂಗ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಇದನ್ನು ನಿಮಗೆ ಐ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲುಕ್ ಇನ್ ಟು ಅನ್ನೋದನ್ನು ಯಾವಾಗ ಬಳಸ್ತಾರೆ ಅಂತ. ದೆನ್ ಲುಕ್ ಇನ್ ಅಂದರೆ ಎ ಶಾರ್ಟ್ ವಿಸಿಟ್ಗೆ ಆ ಥರ ಇದ್ದರೆ ಟು ಮೇಕ್ ಎ ವೆರಿ ಶಾರ್ಟ್ ವಿಸಿಟ್ ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಲುಕ್ ಇನ್ ಅನ್ನೋದನ್ನು ಬಳಸಬೇಕು. ಹಾಗೆ ಲುಕ್ ಫಾರ್, ನೋಡಿ ಲುಕ್ ಫಾರ್ ಅಂದರೆ ಇಟ್ ಮೀನ್ಸ್ ಟು ಸರ್ಚ್ ಸಮಥಿಂಗ್, ಹುಡ್ಕೋದು. ಲುಕ್ ಫಾರ್ ಟು ಸರ್ಚ್ ಫಾರ್ ಸಮಥಿಂಗ್, ಟು ಹೋಪ್ ಗೆಟ್ ಸಮಥಿಂಗ್ ಇನ್ ಅಂತ. ಅದನ್ನು ಹುಡುಕೋದಕ್ಕೆ ನಾವು ಲುಕ್ ಫಾರ್ ಅಂತ ಕರಿತೀವಿ. ಸರ್ಚ್ ಫಾರ್, ಲುಕ್ ಫಾರ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಲುಕ್ ಆನ್ ಅಂದರೆ ಇನ್ಯಾಕ್ಟಿವ್ಲಿ ವಿ ಆರ್ ನಾಟ್ ಪಾರ್ಟಿಸಿಪೇಟ್, ಜಸ್ಟ್ ಹಿಂಗೆ ತಿರುಗಿ ನೋಡೋದು ಲುಕ್ ಆನ್ ಅಂತೀವಲ್ಲ ಹಂಗೆ. ಟು ವಾಚ್ ಸಮಥಿಂಗ್ ಇನ್ಯಾಕ್ಟಿವ್ಲಿ ಅಂದ, ಇನ್ಯಾಕ್ಟಿವ್ ಆಗಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಅಂಥ ಪದಗಳು ಏನಾದರೂ ಬಂದರೆ, ಅಂಥ ಸೆನ್ಸ್ ಆಫ್ ಮೀನಿಂಗ್ ಇದ್ದರೆ ವಿ ಕ್ಯಾನ್ ಯೂಸ್ ಲುಕ್ ಆನ್ ಅಂತ. ದೆನ್ ಲುಕ್ಔಟ್ ಈಸ್ ವೆರಿ ಫೆಮಿಲಿಯರ್. ಲುಕ್ಔಟ್ ನೋಟಿಸ್ ಅಂತಾರೆ ನೋಡ್ರಿ, ಲುಕ್ಔಟ್ ನೋಟಿಸ್ ಕೊಡ್ತಾರೆ ಅಂತ ಅಂದರೆ ಅದರ ಅರ್ಥ ಲುಕ್ಔಟ್ ಯಾವಾಗ ಬರೆಸ್ಬೇಕು, ಟು ಬಿ ಕೇರ್ಫುಲ್ ಆರ್ ಟು ಬಿ ಅಲರ್ಟ್. ಲುಕ್ಔಟ್ ನೋಟಿಸ್ ಅಂದರೆ ಅಲರ್ಟ್ ನೋಟಿಸ್ ಅಂತ ಅದು ಲುಕ್ಔಟ್ ಅನ್ನೋದನ್ನು. ಸೊ ದಟ್ ಈಸ್ ಕಾಲ್ಡ್ ಎ ಪ್ರೈಸಲ್ ವರ್ಬ್. ಲುಕ್ಔಟನ್ನು ಎಲ್ಲಿ ಬಳಸ್ಬೇಕಂತ. ಲುಕ್ ರೌಂಡ್ ಅಂತ, ಲುಕ್ ರೌಂಡ್ ಟು ಟರ್ನ್ ಯುವರ್ ಹೆಡ್ ಅಂತ, ಹಿಂಗೆ ತಿರ್ಸೋದು ಏಕಡೆ. ಟು ಟರ್ನ್ ಯುವರ್ ಹೆಡ್ ಅಂತ ಇದಕ್ಕೆ ಬಂದಾಗ ಲುಕ್ ರೌಂಡ್ ಅಂತೀವಿ. ಲುಕ್ ಬ್ಯಾಕ್ ಅಂದರೆ ಹಿಂದಕ್ಕೆ ನೋಡೋ ಅಂತಲ್ಲ, ಅದರ ಅರ್ಥ ಟು ಥಿಂಕ್ ಅಬೌಟ್ ದಿ ಪಾಸ್ಟ್, ಏನೇನಾಗಿದೆ. ಲುಕ್ ಬ್ಯಾಕ್ ಒನ್ಸ್ ಯು ಅಂತಂದರೆ, ಲುಕ್ ಬ್ಯಾಕ್ ಒನ್ಸ್ ಅಂದರೆ ನಿಂದು ಏನಾಗಿದೆ, ಯು ಹ್ಯಾವ್ ಟು ರಿಕಾಲ್ ಯುವರ್ ಪಾಸ್ಟ್ ಅಂತೇಳಿ, ಆರ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿ ಪಾಸ್ಟ್. ಅಂಥ ಟೈಮಲ್ಲಿ ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಲುಕ್ ಬ್ಯಾಕನ್ನು ಬಳಸ್ತೀವಿ. ದೆನ್ ಲುಕ್ ಹೆಡ್ ಅಂದರೆ ಯು ಹ್ಯಾವ್ ಟು ಗೋ ಹೆಡ್ ಅಂತೀವಲ್ವ, ಹೋಗಿ ಮುಂದೆ ಅಂದರೆ ಥಿಂಕ್ ಅಬೌಟ್ ದಿ ಫ್ಯೂಚರ್. ಲುಕ್ ಹೆಡ್ ಅಂದರೆ ಇಟ್ ಗಿವ್ಸ್ ದಿ ಸೆನ್ಸ್ ಆಫ್ ಮೀನಿಂಗ್ ಟು ಥಿಂಕ್ ಅಬೌಟ್ ದಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಐ ಥಿಂಕ್ ಸೋ ಮೆನಿ ಪ್ರೈಸಲ್ ವರ್ಬ್ಸ್ ಆರ್ ದೇರ್, ತುಂಬ ಇದೆ ಪ್ರೈಸಲ್ ವರ್ಬ್ಸು. ಇಟ್ ಈಸ್ ಎ ವೊಕಾಬ್ಲರಿ ಅನ್ನೋದು, ಇಟ್ ಈಸ್ ಎ ಓಷನ್ ವಾಟರ್ ಇದ್ದಂಗೆ. ಎಷ್ಟು ನಾವು
ಸಾಧ್ಯನೋ ಅಷ್ಟನ್ನು ಕಲಿತಾನೆ ಹೋಗಬೇಕು. ಅದನ್ನೆಲ್ಲನೂ 1 ಅವರಲ್ಲಿ 1 ಸ್ಲೈಡಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ಲೇನ್, ಹೈಲಿ ಇಂಪಾಸಿಬಲ್ ಟು ಎಕ್ಸ್ಪ್ಲೇನ್ ಇನ್ ಎನ್ ಅವರ್ ಆರ್ ಇನ್ ಎ 1 ಕ್ಲಾಸ್. 1 ಕ್ಲಾಸಲ್ಲಿ ಆಗ್ತಕ್ಕಂಥದ್ದಲ್ಲ. ಬಟ್ ಎಕ್ಸಾಮಿನೇಷನ್ ಈಸ್ ವೆರಿ ಶಾರ್ಟ್. ಸೊ ಆನ್ ದಿ ಬೇಸಿಸ್ ಆಫ್ ಎಕ್ಸಾಮಿನೇಷನ್ ವಿಚ್ ಪ್ರೈಸಲ್ ವರ್ಬ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ದು, ಅಥವಾ ಆನ್ ದಿ ಬೇಸಿಸ್ ಆಫ್ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ಅನಿಸಿದ್ದನ್ನು ನಾನು ನಿಮಗೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್, ಐ ಹೋಪ್ all of you get a good result in the examination. All the best, and get ready for the examination. And also we will come with the another video regarding all the topics. ನೀವು ಏನೇನು ಎಕ್ಸ್ಪೆಕ್ಟ್ ಮಾಡಿದಿರಲ್ಲ ಎಲ್ಲ ಟಾಪಿಕ್ಸನ್ನು ಮುಗಿಸ್ಕೊಡ್ತೀವಿ. ಡೋಂಟ್ ಲೂಸ್ ಹೋಪ್, ಯಾವುದೇ ಇದನ್ನು ಕಳ್ಕೊಬೇಡಿ. ಬಿ ವಿತ್ ಕಾನ್ಫಿಡೆಂಟಾಗಿರ್ರಿ, ಎಲ್ಲನೂ ಕಲ್ತ್ಕೊಳ್ಳಿ. ಎಕ್ಸಾಮಲ್ಲಿ 100% ಯು ವಿಲ್ ಗೆಟ್ ಸಕ್ಸಸ್. ಥ್ಯಾಂಕ್ ಯು, ಗುಡ್ ಬಾಯ್.